Hallelujah. Hallelujah. Those who sow in tears shall reap in joy. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯಾರು ಅಳುತ್ತಾ ಬಿತ್ತುತ್ತಾರೋ ಅವರು ಸಂತೋಷದಿಂದ ಫಲವನ್ನು ಕೊಯ್ದು ತೆಗೆದುಕೊಂಡು ಬರ್ತಾರೆ ಎಂಬುದಾಗಿ. Hallelujah. Hallelujah. And today we are going to see two couples. ಇಲ್ಲಿ ಇವತ್ತು ನಾನು ಎರಡು ದಂಪತಿಗಳ ಕುರಿತಾಗಿ ನಾನು ಇವತ್ತು ನಿಮ್ಮ ಜೊತೆ ಮಾತನಾಡಲಿಕ್ಕಿದ್ದೇನೆ. See, God's plan, how He designed. ದೇವರು ಹೇಗೆ ತನ್ನ ಯೋಜನೆಯನ್ನು ನಮ್ಮ ಜೀವನದಲ್ಲಿ ಆತನು ಮಾಡಿದ್ದಾನೆ ಎಂಬುದಾಗಿ ತಿಳ್ಕೊಳ್ಳಿಕ್ಕಿದ್ದೇವೆ. Soon I will be a couple. ನಾನು ಸ್ವಲ್ಪ ದಿನದಲ್ಲಿ, ನಾನು ಈಗ ಒಬ್ಬನಿದ್ದೇನೆ, ನಾಳೆ ಇನ್ನೊಂದು ದಿನದಲ್ಲಿ ನಾನು ಕೂಡ ದಂಪತಿಯಾಗಿ ಮಾರ್ಪಡ್ತಾನೆ. Now God is sharing words from me through as a couple. ದೇವರು ದಂಪತಿ ಎಂಬುದಾಗಿ ನನ್ನ ಮೂಲಕವಾಗಿ ನಿಮಗೆ ಇವತ್ತು ತಿಳಿಯಪಡಿಸಲಿಕ್ಕಿದ್ದಾನೆ. That's called God's favor. ಅದು ದೇವರ ರಾಜ್ಯವಾಗಿರ್ತದೆ, ದೇವರ ಯೋಜನೆಯಾಗಿರ್ತದೆ. Hallelujah. Hallelujah. So today I am going to share about two couples in the Bible. ಸತ್ಯವೇದದಲ್ಲಿರುವಂತಹ ಇಬ್ಬರು ದಂಪತಿಗಳ ಕುರಿತಾಗಿ ಇವತ್ತು ದೇವರ ವಾಕ್ಯದಿಂದ ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದೇನೆ. It will be like a Bible study. ಅದು ಒಂದು ಸತ್ಯವೇದದ ಅಧ್ಯಯನ ಹಾಗೆ ನಿಮಗೆ ನಾನು ತಿಳಿಸುತ್ತಿದ್ದೇನೆ. Two couples, ಎರಡು ದಂಪತಿಗಳು, same lifestyle, ಅವರ ಜೀವನ ಶೈಲಿ ಕೂಡ ಒಂದೇ ರೀತಿಯಲ್ಲಿ ಇರ್ತದೆ, same way, ಅವರ ಲೈಫ್ ಕೂಡ ಹಾಗೆ ನಡೆದು ಬರ್ತದೆ. but God how supernaturally used them. ಹೇಗೆ ಆ ದೇವರು ಅವರನ್ನು ಅಸಾಧಾರಣವಾದ ರೀತಿಯಲ್ಲಿ ತನ್ನ ಮಹಿಮೆಗೋಸ್ಕರ ಉಪಯೋಗಿಸಿಕೊಂಡನೆಂಬುದಾಗಿ ನೋಡಿಕೊಳ್ಳಲಿಕ್ಕಿದ್ದೇವೆ. Both of them you know them very well. ಅವರಿಬ್ಬರ ಕುರಿತಾಗಿ ಕೂಡ ನಿಮಗೆ ಬಹಳಷ್ಟು ಗೊತ್ತಿದೆ. Hallelujah. Hallelujah. I will be sharing about Zacharias and Elizabeth. ನಾನು ಇವತ್ತು ನಿಮಗೆ ಜಕರಿಯ ಮತ್ತು ಎಲಿಜಬೆತ್ ಅನ್ನುವಂತ ದಂಪತಿ ಕುರಿತಾಗಿ ನಾನು ಮಾತನಾಡಲಿಕ್ಕಿದ್ದೇನೆ. And Mary and Joseph. ಅದೇ ಸಮಯದಲ್ಲಿ ಯೋಸೇಫ ಮತ್ತು ಮರಿಯಳು ಎನ್ನುವಂತ ದಂಪತಿಗಳ ಕುರಿತಾಗಿ ಮಾತನಾಡಲಿಕ್ಕಿದ್ದೇನೆ. Who is they? Who are they? ಯಾರು ಅವ್ರು ಹೇಳ್ರಿ? Zacharias and Elizabeth who? ಜಕರಿಯ ಮತ್ತು ಎಲಿಜಬೆತ್ ಯಾರಾಗಿದ್ದಾರೆ? ಯೋಹಾನನ ತಂದೆ ತಾಯಿ. Okay. Who is Joseph and Mary? ಮೇರಿ ಮತ್ತು ಯೋಸೇಫರು ಯಾರಾಗಿದ್ದಾರೆ? ಯೇಸುವಿನ ತಂದೆ ತಾಯಿ. Okay. Very good. Which means you know them. ಹಾಗಾದ್ರೆ ನಿಮಗೆ ಇದು ಗೊತ್ತಿದೆ ವಿಷಯ ಎಂಬುದಾಗಿ. Hallelujah. Hallelujah. So today we will see how God in both of their life, how coincidentally, how supernaturally He invited them. ಇವತ್ತು ನಾವು ದೇವರ ವಾಕ್ಯದಲ್ಲಿ ಕಲ್ತುಕೊಳ್ಳಿದ್ದೇವೆ, ಎರಡು ಕುಟುಂಬಗಳು, ಎರಡು ದಂಪತಿಗಳು ಹೇಗೆ ಒಂದೇ ರೀತಿಯಲ್ಲಿ ಒಂದು ದೈವಿಕವಾದಂತ ಆಲೋಚನೆಯ ಕೆಳಗಡೆ ದೇವರು ಅವರನ್ನು ಆಶೀರ್ವದಿಸಿದನೆಂಬುದಾಗಿ ನಾವು ಕಲ್ತುಕೊಳ್ಳಲಿಕ್ಕಿದ್ದೇವೆ. One of them you need to open Luke chapter 1. ಯಾರಾದರೂ ಒಬ್ಬರು ಲೂಕನ ಸುವಾರ್ತೆ 1ನೇ ಅಧ್ಯಾಯವನ್ನು ತೆಗೆದಿಟ್ಕೊಳ್ರಿ. One of them you should open Mark chapter 1. ಇನ್ನೊಬ್ಬರು ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯವನ್ನು ತೆಗೆದಿಟ್ಕೊಳ್ರಿ. Hallelujah. Hallelujah. Because we are comparing and we are studying about the both couples today. ಯಾಕಂದ್ರೆ ಎರಡು ಕುಟುಂಬಗಳನ್ನು, ಎರಡು ದಂಪತಿಗಳನ್ನು, ಇಬ್ಬರನ್ನು ಹೊಂದಾಣಿಕೆಯ ಮೇರೆಗೆ ಆ ವಾಕ್ಯದಲ್ಲಿರುವಂತ ಆ ಎರಡು ದಂಪತಿಗಳ ಕುರಿತಾಗಿ ವಾಕ್ಯದ ಅಧ್ಯಯನದಲ್ಲಿ ನಾವು ಮುಂದುವರಿಲಿಕ್ಕಿದ್ದೇವೆ. Hallelujah. Hallelujah. Luke chapter 1. ಲೂಕನ ಸುವಾರ್ತೆ 1ನೇ ಅಧ್ಯಾಯ, Mark chapter 1. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ. So both the couples had divine lifestyles. ಅವರಿಬ್ಬರು ದಂಪತಿಗಳು ಕೂಡ ಒಂದು ದೈವಿಕವಾಗಿರುವಂತ ಜೀವನ ಶೈಲಿಯನ್ನು ಹೊಂದಿಕೊಂಡಿದ್ದಾರೆ ಎಂಬುದಾಗಿ ನೋಡ್ತೇವೆ. In the Luke chapter 1 verses 5 and 6, ನಾವು ಲೂಕನ ಸುವಾರ್ತೆ 1ನೇ ಅಧ್ಯಾಯ 5 ಮತ್ತು 6ನೇ ವಚನದಲ್ಲಿ ನಾವು ನೋಡುವಾಗ we can see the Zacharias and Elizabeth's lifestyle. ಅಲ್ಲಿ ಜಕಯ್ಯ ಮತ್ತು ಎಲಿಜಬೆತ್ ಅವರ ಜೀವನ ಶೈಲಿಯನ್ನು ನಾವು ನೋಡ್ಲಿಕ್ಕಿದ್ದೇವೆ. How were they? ಅವರು ಹೇಗಿದ್ದಾರೆ ಎಂಬುದಾಗಿ. They were righteous before God. ಅವರು ದೇವರ ಮುಂದೆ ನೀತಿವಂತರಾಗಿದ್ದರು ಎಂಬುದಾಗಿ. And verse 6 says, 6ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, they were walking in all the commandment and audience of God. ದೇವರ ಕೊಟ್ಟಂತ ಆಜ್ಞೆಯ ಪ್ರಕಾರವಾಗಿ ದೇವರ ಸನ್ನಿಧಾನದಲ್ಲಿ ಅವರು ನಡೆದುಕೊಳ್ಳುತ್ತಿದ್ದರು ಎಂಬುದಾಗಿ ಬರೆಯಲ್ಪಟ್ಟಿದೆ. And they were blameless and they were faithful. ಅವರು ದೇವರಿಗೆ ನಂಬಿಗಸ್ತರಾಗಿದ್ದು ಯಾವುದೇ ಕಾರಣಕ್ಕೂ ದೋಷವಿಲ್ಲದವರಾಗಿ ಜೀವಿಸುತ್ತಿದ್ದರು ಎಂಬುದಾಗಿ ಬರೆಯಲ್ಪಟ್ಟಿದೆ. Am I reading correctly? ನಾನು ಸರಿಯಾಗಿ ಓದ್ತಾ ಇದ್ದೀನಾ? Am I reading correctly? ನಾನು ಸರಿಯಾಗಿ ಓದುತ್ತಿದ್ದೇನಾ? In your Bible also it says the same? ನಿಮ್ಮ ಸತ್ಯವೇದದಲ್ಲಿ ಕೂಡ ಹಾಗೆಯೇ ಬರೆಯಲ್ಪಟ್ಟಿದೆಯಾ? Who says it is different? ಯಾವುದಾದ್ರೂ ಬೇರೆ ರೀತಿಯಲ್ಲಿ ಇದೆಯಾ ನಿಮ್ಮ ಪುಸ್ತಕದಲ್ಲಿ? No, right? So here we can see Elizabeth and Zacharias lifestyle had a divine lifestyle. ಇಲ್ಲಿ ನಾವು ನೋಡ್ತೇವೆ ಜಕರಿಯ ಮತ್ತು ಎಲಿಜಬೆತ್ ಅನ್ನುವಂತ ದಂಪತಿಗಳು ಒಂದು ದೈವಿಕವಾಗಿರುವಂತ ಯೋಜನೆಯ ಕೆಳಗಡೆ ಒಂದು ದೈವಿಕವಾಗಿರುವಂತ ಜೀವನ ಶೈಲಿಯಲ್ಲಿ ಅವರು ನಡೆದುಕೊಳ್ತಾ ಇದ್ರು. They were faithful. ಅವರು ನಂಬಿಗಸ್ತರಾಗಿದ್ರು. They were obedient. ಅವರು ವಿಧೇಯರಾಗಿದ್ರು. And they were keeping all the audience of the God. ದೇವರು ಕೊಟ್ಟಿರುವಂತ ಎಲ್ಲ ಆಜ್ಞೆಗಳನ್ನು ಅವರು ಪಾಲಿಸಿಕೊಂಡು ಬರ್ತಾ ಇದ್ರು.
Then we will come to Joseph's and Mary lifestyle now. ನಾವು ಮಾರ್ಕನ ಸುವಾರ್ತೆಯಲ್ಲಿರುವಂತಹ ನಾವು ನೋಡಿಕೊಳ್ತೇವೆ ಯೋಸೇಫ ಮರಿಯಳ ಒಂದು ಕೌಟುಂಬಿಕ ಅವರ ಒಂದು ಜೀವನವನ್ನು ಕೂಡ ನೋಡಿಕೊಳ್ತೇವೆ. For Joseph, in Bible says in Matthew chapter 1 verses 19, ಮತ್ತೈನ ಸುವಾರ್ತೆ 1ನೇ ಅಧ್ಯಾಯ 19ನೇ ವಚನದಲ್ಲಿ ಯೋಸೇಫನ ಕುರಿತಾಗಿ ಕೆಲವು ವಿಷಯಗಳು ಬರೆಯಲ್ಪಟ್ಟಿದೆ. he was a just man. ಆತನು ನೀತಿವಂತರ ಸಜ್ಜನನಾಗಿದ್ದನು. Joseph was a just man. ಆತನು ಸಜ್ಜನನಾಗಿದ್ದನು. And Mary was a holy and a virgin. ಆತನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಮರಿಯಳು ಆಕೆ ಕನ್ಯಕೆಯು ಮತ್ತು ಪರಿಶುದ್ಧಳಾಗಿದ್ದಳು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. Hallelujah. Hallelujah. Both the couples had a divine lifestyle. ಆ ಎರಡು ದಂಪತಿಗಳು ಎರಡು ಕುಟುಂಬದವರು ಕೂಡ ಒಂದು ದೇವರ ದೃಷ್ಟಿಯಲ್ಲಿ ಅವರು ಯೋಗ್ಯರಾಗಿ ಪರಿಶುದ್ಧರಾಗಿ ಒಂದು ದೈವಿಕವಾಗಿರುವಂತಹ ಕುಟುಂಬವಾಗಿ ಜೀವನವನ್ನು ಹೊಂದಿಕೊಂಡಿದ್ದರು. One couple were obedient commandments, observing the laws. ಒಂದು ಕುಟುಂಬ ನಾವು ನೋಡಿಕೊಳ್ಳುವಾಗ ದೇವರ ವಾಕ್ಯಕ್ಕೆ ವಿಧೇಯತೆ ತೋರಿಸಿ ದೇವರ ಆಜ್ಞೆಗಳನ್ನು ಪಾಲಿಸುತ್ತಾ ದೇವರ ವಾಕ್ಯಗಳನ್ನು ಪಾಲಿಸಿಕೊಂಡು ಬರುವಂತವರಾಗಿದ್ದರು. And they were a priestly family. They were a priestly family. ಅವರ ಒಂದು ದೇವರ ಒಂದು ದೈವಿಕವಾಗಿರುವಂತಹ ಕುಟುಂಬವಾಗಿದ್ದರು ಅವರು. And another family we see. ಇನ್ನೊಂದು ಕುಟುಂಬವನ್ನು ನಾವು ನೋಡಿಕೊಳ್ತೇವೆ. They are not yet the family. ಅವರು ಆ ಕುಟುಂಬವಾಗಿ ಮಾರ್ಪಟ್ಟಿಲ್ಲ ಇನ್ನು. But Joseph was a just man. ಆ ಒಂದು ಯೋಸೇಫನು ಸಜ್ಜನನು ಆಗಿದ್ದನು. But Mary was a virgin. ಅಲ್ಲಿ ನಾವು ನೋಡಿಕೊಳ್ತೀವಿ ಮರಿಯಳು ಕನ್ಯೆಯು ಆಗಿದ್ದಳು ಪರಿಶುದ್ಧಳಾಗಿದ್ದಳು. And they were both obedient and faithful. ಅವರು ವಿಧೇಯರಾಗಿದ್ದರು ಮತ್ತು ದೇವರಿಗೆ ನಂಬಿಗಸ್ತರಾಗಿದ್ದರು ಎರಡು ಕುಟುಂಬಗಳು ಕೂಡ. Joseph don't wanted to actually shame Mary. ಆ ಒಂದು ಏನಂತಾರೆ ಮರಿಯಳನ್ನು ಆತನು ತೋರಿಸಿಕೊಳ್ಳಲಿಕ್ಕೆ ಆತನು ಇರಲಿಲ್ಲ. Hallelujah. Hallelujah. Both the couples had a divine lifestyle. ಆ ಎರಡು ದಂಪತಿಗಳು ಎರಡು ಕುಟುಂಬದವರು ಕೂಡ ಒಂದು ದೈವಿಕವಾಗಿರುವಂತಹ ಜೀವನ ಶೈಲಿಯನ್ನು ಅವಲಂಬಿಸಿದ್ರು. And second thing we see here in both the couples lifestyle, ಎರಡು ಕುಟುಂಬಗಳ ಜೀವನ ಶೈಲಿಯಲ್ಲಿ ನೋಡುವಾಗ ಎರಡನೇ ಮುಖ್ಯವಾದಂತಹ ವಿಷಯ ಏನಂದ್ರೆ and they had a divine calling. ಅವರಿಗೆ ಇಬ್ಬರಿಗೂ ಕೂಡ ಒಂದು ದೈವಿಕ ಕರೆಯನ್ನು ಹೊಂದಿದ್ದರು ಅವರು. Hallelujah. Hallelujah. As I said today it is a Bible study. ಇವತ್ತು ನೀವು ನಾನು ಈಗಾಗಲೇ ಹೇಳಿದಂತೆ ಇದು ಸತ್ಯವೇದದ ಅಧ್ಯಯನ ಅಂದುಕೊಂಡು ನೀವು ಕಲ್ತ್ಕೊಳ್ರಿ. We are studying about both the families. ಯಾಕಂದ್ರೆ ನಾವು ಎರಡು ಕುಟುಂಬಗಳ ಕುರಿತಾಗಿ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. We are going to learn from their family. ಆ ಎರಡು ಕುಟುಂಬಗಳಿಂದ ನಾವು ಕೆಲವೊಂದು ವಿಷಯಗಳನ್ನು ನಾವು ಕಲ್ತುಕೊಳ್ಳಲಿಕ್ಕಿದ್ದೇವೆ. We will apply that in our lives. ಇಂದು ನಮ್ಮ ಜೀವನದಲ್ಲಿ ಕೂಡ ಅದನ್ನು ಅನುಸರಣೆ ಮಾಡಿಕೊಳ್ಳಲಿಕ್ಕೆ ಸುಲಭವಾಗುತ್ತದೆ. Hallelujah. Hallelujah. First thing, what did they had? ಅವರು ಏನಾಗಿದ್ರು ಮೊದಲನೇ ಭಾಗದಲ್ಲಿ they had divine lifestyle. ಅವರು ದೈವಿಕ ಜೀವನ ಶೈಲಿಯನ್ನು ಹೊಂದಿಕೊಂಡಿದ್ದರು ಎರಡು ಕುಟುಂಬದವರು. Divine lifestyle. ದೈವಿಕವಾಗಿರುವಂತಹ ಜೀವನ ಶೈಲಿಯನ್ನು ಹೊಂದಿಕೊಂಡಿದ್ರು. Hallelujah. Hallelujah. When Psalms was sharing, ಕೀರ್ತನೆಯನ್ನು ನಾವು ಹಂಚಿಕೊಳ್ಳುತ್ತಿರುವಾಗ pastor was sharing that they are praying to release from the captivity. ಅವರು ಪ್ರಾರ್ಥನೆ ಮಾಡ್ತಾ ಇದ್ರು. ಆ ಕೀರ್ತನೆ ಭಾಗದಲ್ಲಿ ನಾವು ನೋಡ್ಕೊಂಡಿವೆ. ಅವರು ಪ್ರಾರ್ಥನೆ ಮಾಡ್ತಾ ದೇವರೇ ನಮ್ಮನ್ನ ಆ ಸೆರೆಯಿಂದ ನಮ್ಮನ್ನು ಬಿಡಿಸು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು. Hallelujah. Hallelujah. My first message was somewhere some people are praying for us. ನನ್ನ ಮೊದಲೇ ನನ್ನ ಸಂದೇಶ ಏನಂದ್ರೆ ಕೆಲವು ಕಡೆಗಳಲ್ಲಿ ನಮಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಎಂಬುದಾಗಿ. Hallelujah. Hallelujah. We are only safe here. ನಾವಿಲ್ಲಿ ಬಹಳ ಸುರಕ್ಷಿತವಾಗಿದ್ದೇವೆ ಅಂದ್ರೆ, we are very secure here. ನಾವು ಬಹಳ ಸಂರಕ್ಷಿಸಲ್ಪಟ್ಟಿದ್ದೇವೆ ಅಂದ್ರೆ only because of the prayers. ಅದು ಕೇವಲ ಪ್ರಾರ್ಥನೆಯಿಂದ, ಅವರ ಪ್ರಾರ್ಥನೆಗಳಿಂದ ಮಾತ್ರ. You may be not directly involved in prayer. ನಾವು ನೇರವಾಗಿ ಪ್ರಾರ್ಥನೆಯಲ್ಲಿ ಭಾಗವಹಿಸದೇ ಇರಬಹುದು. But there are people 24/7 they are in prayer. ಆದ್ರೆ ಕೆಲವೊಂದು ಜನ 24 ಗಂಟೆಗಳ ಕಾಲ ನಮಗೋಸ್ಕರ ಪ್ರಾರ್ಥನೆ ಮಾಡುವಂತ ಜನರಿದ್ದಾರೆ. Hallelujah. Hallelujah. They don't know about your name. ಅವರಿಗೆ ನಿಮ್ಮ ಹೆಸರುಗಳು ಗೊತ್ತಿಲ್ಲದೆ ಇರಬಹುದು. They don't know about your family. ನಿಮ್ಮ ಕುಟುಂಬದ ಮಾಹಿತಿ ಅವರಿಗೆ ತಿಳಿದೇ ಇರಬಹುದು. They don't know about your background. ನಿನ್ನ ಒಂದು ಹಿನ್ನೆಲೆ ಅವರಿಗೆ ತಿಳಿದೇ ಇರಬಹುದು. But they are praying for entire city. ಅವರು ನಿನ್ನಗಾಗಿ, ನಿನ್ನ ಪಟ್ಟಣಕ್ಕಾಗಿ ಅವರ ಪ್ರಾರ್ಥನೆ ಮಾಡುವವರಾಗಿದ್ದಾರೆ. Entire Karnataka. ಅವರ ಕರ್ನಾಟಕ ರಾಜ್ಯಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡುವವರಾಗಿದ್ದಾರೆ. Praying for entire couples of Karnataka. ಪ್ರತಿಯೊಂದು ಕರ್ನಾಟಕದಲ್ಲಿರುವಂತಹ ಪ್ರತಿಯೊಂದು ಕುಟುಂಬಗಳಿಗಾಗಿ ಅವರು ಪ್ರಾರ್ಥನೆ ಮಾಡುವವರಾಗಿದ್ದಾರೆ. Hallelujah. Hallelujah. Wherever they go, ಅವರು ಎಲ್ಲಿ ಹೋದರೂ ಸಹ they are praying. ಅವರು ಪ್ರಾರ್ಥನೆ ಮಾಡುವವರಾಗಿದ್ದಾರೆ. ಅವರು ಪ್ರಾರ್ಥನೆ ಮಾಡುವವರಾಗಿದ್ದಾರೆ. I was saying
somewhere some people are ಅದಕ್ಕಾಗಿ ನಾನು ಹೇಳ್ತೇನೆ, ಕೆಲವೊಂದು ಪ್ರದೇಶಗಳಿಂದ ನಮಗೋಸ್ಕರ ಪ್ರಾರ್ಥನೆ ಮಾಡುವವರಿದ್ದಾರೆ. Hallelujah. 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 So first thing, both the couples had a divine lifestyle. ಮೊದಲನೇದಾಗಿ ಎರಡು ಕುಟುಂಬಗಳು, ಎರಡು ದಂಪತಿಗಳು ಅವರು ಒಂದು ದೈವಿಕವಾಗಿರುವಂತಹ ಜೀವನ ಶೈಲಿಯನ್ನು ಹೊಂದಿಕೊಂಡವರಾಗಿದ್ದರು. And second thing, ಎರಡನೇ ವಿಷಯವನ್ನು ನಾವು ಕಲಿಯುವಾಗ they had divine calling. ಅವರು ದೈವಿಕ ಕರೆಯನ್ನು ಹೊಂದಿದವರಾಗಿದ್ದರು. How did they had divine calling? ಹೇಗೆ ಅವರು ದೈವಿಕ ಕರೆಯನ್ನು ಹೊಂದಿಕೊಂಡ್ರವರು? Zacharias and Elizabeth, ಜಕರಿಯ ಮತ್ತು ಎಲಿಜಬೆತರು had a divine calling to brought forth a messenger. ಅವರ ಒಂದು ದೇವರ ಕಡೆಯಿಂದ ಬಂದಂತ ವ್ಯಕ್ತಿಯ ಮೂಲಕವಾಗಿ ಒಂದು ಕರೆಯನ್ನು ಹೊಂದಿದವರಾಗಿದ್ದರು ಅವರಿಬ್ಬರು. They brought forth a messenger. ಅವರು ಒಬ್ಬ ವ್ಯಕ್ತಿಯ ವಿಷಯವಾಗಿ ಅವರು ಕರೆಯನ್ನು ಹೊಂದಿದರು. Hallelujah. Hallelujah. They had a divine calling of bringing a messenger into this earth. ಈ ಭೂಮಿಯ ಮೇಲೆ ಒಬ್ಬ ವಿಶೇಷವಾದಂತ ವ್ಯಕ್ತಿ ಬರ್ತಾನೆ ಎಂಬುದಾಗಿ ಅವರು ಕರೆಯನ್ನು ಹೊಂದಿದವರಾಗಿದ್ದರು. And Joseph and Mary had a divine calling of bringing Messiah into this earth. ಮತ್ತು ಮರಿಯಳು ಮತ್ತು ಯೋಸೇಫರಿಗೆ ಕೂಡ ಒಂದು ಕರೆ ಬಂತು, ಒಬ್ಬ ಮೆಸ್ಸಿಯನು ನಿಮ್ಮಿಂದ ಹೊರಗಡೆ ಬರ್ತಾನನ್ನುವಂತ ಒಂದು ಕರೆಯನ್ನು ಅವರು ಹೊಂದಿದವರಾಗಿದ್ದರು. Hallelujah. Hallelujah. Elizabeth and Zacharias had a divine calling of messenger. ಆತನು ಭೂಲೋಕದ ಮೇಲೆ ಒಬ್ಬ ಮೆಸೆಂಜರ್, ಒಬ್ಬ ವ್ಯಕ್ತಿ ನಿಮ್ಮೊಳಗಿಂದ ಬರ್ತೇನೆ ಅನ್ನುವಂತ ಒಂದು ದೈವಿಕ ಕರೆಯನ್ನು ಜಕರಿಯಾ ಮತ್ತು ಎಲಿಜಬೆತ್ ಹೊಂದಿದವರಾಗಿದ್ದರು. But Mary and Joseph had a calling to bring a Messiah into this earth. ಮರಿಯಳು ಮತ್ತು ಯೋಸೇಫನು ಕೂಡ ಒಂದು ದೈವಿಕ ಕರೆ ಬಂತು, ನಿಮ್ಮ ಮೂಲಕವಾಗಿ ಮೆಸ್ಸಿಯನು ಭೂಲೋಕಕ್ಕೆ ಬರ್ತೇನೆ ಅನ್ನುವಂತ. Hallelujah. Hallelujah. How did they had this divine calling? ಹೇಗೆ ಅವರು ಒಂದು ದೈವಿಕ ಕರೆಯನ್ನು ಹೊಂದಿಕೊಂಡ್ರು? We can see when Zacharias was in the temple, he had a divine calling. The angel came. ಆತನು ಜಕ್ಕಯ್ಯನು ದೇವರ ಆಲಯದಲ್ಲಿ ದೇವರ ಸಾನ್ನಿಧ್ಯ ಸೇವೆಯನ್ನು ಮಾಡುತ್ತಿರುವಾಗ ಪರಲೋಕದಿಂದ ಇಳಿದು ಬಂದಂತ ಒಬ್ಬ ದೂತನು ಆತನೊಂದಿಗೆ ಮಾತನಾಡಿ ಆ ಒಂದು ಪರಲೋಕದ ಕರೆಯನ್ನು ಆತನು ಹೊಂದಿಕೊಳ್ತಾನೆ. And Joseph and Mary had a divine calling. ಆ ಜೋಸಫಳು ಮರಿಯಳು ಕೂಡ ಪರಲೋಕದಿಂದ ಇಳಿದು ಬಂದಂತ ದೂತನ ಮೂಲಕವಾಗಿ ಅವರು ಕರೆಯನ್ನು ಹೊಂದಿಕೊಳ್ತಾರೆ. Hallelujah. Hallelujah. Second thing they had common was divine. ಅವರಿಬ್ಬರ ದಂಪತಿಯಲ್ಲಿರುವಂತ ಒಂದು ಮುಖ್ಯವಾದಂತ ವಿಷಯ ಏನಂದ್ರೆ ಇಬ್ಬರಿಗೂ ಒಂದು ದೈವಿಕ ಕರೆಯನ್ನು ಹೊಂದಿಕೊಂಡವರಾಗಿದ್ದಾರೆ. Hallelujah. Hallelujah. First point, divine lifestyle. ಮೊದಲನೇ ವಿಷಯ ಏನಂತಂದ್ರೆ ಒಂದು ದೈವಿಕವಾಗಿರುವಂತ ಜೀವನ ಶೈಲಿಯನ್ನು ಹೊಂದಿಕೊಂಡಿದ್ರು. Second point, ಆದ್ರೆ ಎರಡನೇ ವಿಷಯಕ್ಕೆ ಬರುವಾಗ divine calling. ಅವರು ದೈವಿಕವಾಗಿರುವಂತ ಒಂದು ಕರೆಯನ್ನು ಹೊಂದಿದವರಾಗಿದ್ದರು. Now third point, ಆದ್ರೆ ಮೂರನೇ ವಿಷಯಕ್ಕೆ ನಾವು ಬರುವಾಗ divine faith. ಅವರು ದೈವಿಕವಾಗಿರುವಂತ ನಂಬಿಕೆಯನ್ನು ಹೊಂದಿದವರಾಗಿದ್ದರು. How did this both couple had a divine faith? ಆ ಎರಡು ಕುಟುಂಬದವರು ಅವರು ದಂಪತಿಗಳು ಹೇಗೆ ಅವರು ದೈವಿಕ ನಂಬಿಕೆಯನ್ನು ಅವರು ಮುಂದುವರಿಸಿಕೊಂಡು ಬಂದಿದ್ರು? Just now, before sharing my words, I was sharing about my pastor. ನಾನು ಈ ವಾಕ್ಯಗಳನ್ನು ಹೇಳೋದಕ್ಕಿಂತ ಮುಂಚಿತವಾಗಿ ನಮ್ಮ ಸಭಾಪಾಲಕರ ಬಗ್ಗೆ ಕೆಲವೊಂದು ವಿಷಯಗಳನ್ನು ಹೇಳ್ತೇನೆ. Being a pastor is very difficult. ಒಬ್ಬ ಸೇವಕರಾಗಿರುವಂತದ್ದು ಬಹಳ ಕಷ್ಟಕರವಾದಂತ ವಿಷಯ. It's very difficult. ಇದು ಬಹಳ ಕಷ್ಟಕರವಾದಂತ ವಿಷಯ. Because whatever you say, ನೀವು ಏನು ಹೇಳ್ತೀರೋ you should lead as an example. ಅವರಿಗೆ ದೇವರ ಸೇವಕರು ಮಾದರಿಯಾಗಿ ನಿಂತುಕೊಳ್ಳಬೇಕಾಗುತ್ತೆ. Whatever you preach here, ಇಲ್ಲಿ ಏನು ನಿಂತುಕೊಂಡು ವಾಕ್ಯ ಉಪದೇಶ ಮಾಡಬೇಕಾಗಿರ್ತದೋ you should be example. ಆ ಒಂದು ವಾಕ್ಯಕ್ಕೆ ಅವರು ಮಾದರಿಯಾಗಿ ನಿಂತುಕೊಳ್ಳಬೇಕಾಗುತ್ತೆ. ಇಲ್ಲಿ when our pastor was preaching, ನಮ್ಮ ಸೇವಕರು ಆ ವಾಕ್ಯಗಳನ್ನು ಉಪದೇಶ ಮಾಡುತ್ತಿರುವಾಗ he know that he didn't had a children. ಆತನಿಗೆ ಗೊತ್ತಿತ್ತು ಆತನಿಗೆ ಮಕ್ಕಳು ಇಲ್ಲ ಎಂಬುದಾಗಿ. But still he preached about the children. ಆದರೆ ಆತನು ಮಕ್ಕಳ ವಿಷಯದಲ್ಲಿ ಆತನು ವಾಕ್ಯ ಉಪದೇಶ ಮಾಡ್ತಾ ಇದ್ದನು. Still he prayed for the couples. ಅದೇ ರೀತಿಯಲ್ಲಿ ಅನೇಕ ಕುಟುಂಬಗಳಿಗೋಸ್ಕರವಾಗಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ನು. Years of shame. ಆದ್ರೆ ಅದೇ ಸಮಯದಲ್ಲಿ ಆತನಿಗೆ ಒಂಥರ ಮುಜುಗರ ಆಗುವಂತ ಪರಿಸ್ಥಿತಿಯಲ್ಲಿ ಇದ್ರು. God, what? I am praying for all of them. ದೇವರೇ, ಯಾಕೆ ನಾನು ಅನೇಕರ ದಂಪತಿಗಳಿಗಾಗಿ ಮಕ್ಕಳಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. They are getting children. ಆದ್ರೆ ನಾನು ಪ್ರಾರ್ಥನೆ ಮಾಡುವಾಗ ಅನೇಕರು ಮಕ್ಕಳನ್ನು ಹೊಂದಿಕೊಳ್ತಾ ಇದ್ದಾರೆ. What about me? ಆದ್ರೆ ನನ್ನ ವಿಷಯದಲ್ಲಿ ಯಾಕೆ ತಡವಾಗ್ತಾ ಇದೆ? What about our family? ನಮ್ಮ ಕುಟುಂಬದ ವಿಷಯದಲ್ಲಿ ಯಾಕೆ ತಡವಾಗ್ತಾ ಇದೆ? People are looking after us. ಜನರೆಲ್ಲರೂ ನಮ್ಮನ್ನೇ ದೃಷ್ಟಿಸಿ ನೋಡ್ತಾ ಇದ್ದಾರೆ. They are questioning us. ಅನೇಕ ಸಾರಿ ಅನೇಕರು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. They are doubting us. ಅನೇಕರು ನಮ್ಮ ಮೇಲೆ ಅನುಮಾನ ಪಟ್ಟು ನೋಡ್ತಾ ಇದ್ದಾರೆ.
He is praying, but he is not getting children. ಆತನು ಅನೇಕರ ಮಕ್ಕಳಿಗೋಸ್ಕರ ಪ್ರಸಂಗ ಮಾಡ್ತಾ ಇದ್ರೆ, ಆದ್ರೆ ಅವರು ಮಾತ್ರ ಮಕ್ಕಳು ಆಗ್ತಾ ಇಲ್ಲಲ್ಲ ಎಂಬುದಾಗಿ. Hallelujah. Hallelujah. Same thing happened between Zacharias and Elizabeth. ಅದೇ ಸಮಯದಲ್ಲಿ ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಜಕರಿಯ ಮತ್ತು ಎಲಿಜಬೆತ್ ಜೀವನದಲ್ಲಿ ಕೂಡ ಆ ಜಕರಿಯನು ಒಬ್ಬ ಸೇವಕನಾಗಿದ್ದನು, ಯಾಜಕನಾಗಿದ್ದನು ಸಭಾ ಮಂದಿರದಲ್ಲಿ. ಅದೇ ರೀತಿಯಲ್ಲಿ ಈತನು ಕೂಡ ಮಕ್ಕಳಿರಲಿಲ್ಲ. They both were faithful. ಅವರು ಅನೇಕ ಸಾರಿ ದೇವರಿಗೆ ಪ್ರತಿಯೊಂದು ವಿಷಯದಲ್ಲಿ ಅವರು ಬಹಳ ನಂಬಿಕಸ್ಥರಾಗಿ ನಡ್ಕೊಳ್ತಾ ಇದ್ರು. First point we see they had a divine lifestyle. ಮೊದಲನೇದಾಗಿ ನಾವು ನೋಡಿದ್ವಿ, ಅವರಿಗೆ ಒಂದು ದೈವಿಕವಾಗಿರುವಂತ ಒಂದು ಜೀವನ ಶೈಲಿಯನ್ನು ಹೊಂದಿಕೊಂಡವರಾಗಿದ್ದರು. Divine lifestyle. ಅವರ ಜೀವನದಲ್ಲಿ ದೈವಿಕವಾಗಿರುವಂತ ಒಂದು ಜೀವನ ಶೈಲಿಯನ್ನು ಹೊಂದಿಕೊಂಡು ನಡ್ಕೊಳ್ತಾ ಇದ್ರು. They had faith. ಅವರು ದೇವರಿಗೆ ಯಾವಾಗಲೂ ನಂಬಿಕಸ್ಥರಾಗಿದ್ರು. They are obedience. ಅವರ ವಿಧೇಯರಾಗಿ ನಡ್ಕೊಳ್ತಾ ಇದ್ರು. In spite of all this, ಇವೆಲ್ಲ ಒಳ್ಳೆಯ ಗುಣಗಳು ಇದ್ರೂ ಕೂಡ they didn't had a children. ಅವರಿಗೆ ಮಕ್ಕಳಿರಲಿಲ್ಲ. They were barren. ಆಕೆ ಬಂಜೆಯಾಗಿದ್ದರು For many years. ಅನೇಕ ವರ್ಷಗಳವರೆಗೂ. It's not 1 year. ಅದು 1 ವರ್ಷವಲ್ಲ. It's not 2 years. ಅದು 2 ವರ್ಷವಲ್ಲ. It's not 3 years. ಅದು 3 ವರ್ಷವಲ್ಲ. They were for many years. ಅವರು ಅನೇಕ ವರ್ಷಗಳ ಕಾಲ ಮಕ್ಕಳಾಗದೆ ಬಂಜೆಯಾಗಿ ನಿಂತುಕೊಂಡಿದ್ದರು. Hallelujah. We see in the Bible it says for many years they were barren. ಅವರ ಬಗ್ಗೆ ಓದುವಾಗ ಸತ್ಯವೇದದಲ್ಲಿ ಈಗ ಬರೆಯಲ್ಪಟ್ಟಿದೆ, ಅವರು ಅನೇಕ ವರ್ಷಗಳು ಬಂಜೆಯಾಗಿದ್ದರು ಎಂಬುದಾಗಿ ವಾಕ್ಯದಲ್ಲಿ ಬರೆದಿದೆ. Hallelujah. Hallelujah. One couple, ಒಂದು ಕುಟುಂಬ, they were barren. ಅವರು ಬಂಜೆಯಾಗಿದ್ದರು. Another couple, ಇನ್ನೊಂದು ದಂಪತಿಗಳು, they still not married. ಅವರು ಇನ್ನೂ ಮದುವೆನೇ ಆಗಿಲ್ಲ. But Mary got pregnant. ಆದ್ರೆ ಮರಿಯಳು ಆಗ್ಲೇ ಗರ್ಭಿಣಿಯಾಗಿದ್ದಳು. Before marriage. ಅವರ ಮದುವೆಗಿಂತ ಮುಂಚಿತವಾಗಿ. In 2025 itself. ಈಗ 2025ರಲ್ಲಿ if anyone gets pregnant before marriage, ಯಾರಾದ್ರೂ ಮದುವೆಗೆ ಮುಂಚೆ ಯಾರಾದ್ರೂ ಗರ್ಭಿಣಿ ಆದ್ರೆ, Instagram, Twitter, YouTube, Facebook, ಇವೆಲ್ಲದರಲ್ಲಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಇವೆಲ್ಲದರಲ್ಲಿ ಕೂಡ ಫ್ಲಾಶ್ ನ್ಯೂಸ್, ಅವರಿಗೆ ಪ್ರಮುಖವಾದಂತ ಸಂದೇಶ ಬರ್ತಾ ಇರ್ತದೆ. Heroines getting pregnant, heroes getting pregnant, everyone getting pregnant, it becomes breaking news. ಅದು ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿ ಅವರು ಮದುವೆ ಮುಂಚೆ ಹಿಂಗಾಯ್ತು ಹಂಗಾಯ್ತು ಪ್ರೆಗ್ನೆಂಟ್ ಆದ್ರೆ ಅಂತೇಳಿ ಅನೇಕ ವಿಷಯಗಳು ಬ್ರೇಕಿಂಗ್ ನ್ಯೂಸ್, ಫ್ಲಾಶ್ ನ್ಯೂಸ್ ಆಗಿ ಬರ್ತಾ ಇರ್ತದೆ. Even they hold hands together, it becomes a news. Both the heroines, they hold hands, it becomes news. ಸೊ ಅವರು ಅಳುಬರಾಗಿದ್ರು ಕೂಡ ಅವ್ರ ಬಗ್ಗೆ ಹೆಚ್ಚು ಪ್ರಸಾರವಾಗ್ತದೆ. ಅವರಿಬ್ರು ಕೈ ಇಟ್ಕೊಂಡಿದ್ರು ಅವ್ರ ಬಗ್ಗೆ ಪ್ರಸಾರ ಮಾಡ್ತಾರೆ. ಅವರಿಬ್ಬರ ಜೊತೆಯಲ್ಲಿದ್ದು ಕೈ ಹಿಡಿದ್ರು ಕೂಡ ಅವ್ರ ಬಗ್ಗೆ ಪ್ರಸಾರ ಜಾಸ್ತಿ ಆಗ್ತದೆ. ಹೋಲ್ಡಿಂಗ್. Imagine there is a couple, Joseph and Mary. ಇಲ್ಲಿ ನೀವು ಕಲ್ಪನೆ ಮಾಡ್ಕೊಳ್ರಿ, ಯೋಸೇಫ ಮತ್ತು ಮರಿಯಳು ಇನ್ನೂ ಮದುವೆನೇ ಆಗಿಲ್ಲ. They didn't get married. ಅವರಿಬ್ರು ಮದುವೆನೇ ಆಗಿಲ್ಲ. And she was a virgin. ಆಕೆ ಕನ್ಯೆಯಾಗಿದ್ದಾಳೆ. And I am imagining myself. ನಾನು ನನ್ನ ಬಗ್ಗೆ ನಾನು ಯೋಚನೆ ಮಾಡ್ತೇನೆ. Maybe ಒಂದು ವೇಳೆ Joseph came to see Mary. ಆತನು ಮರಿಯಳನ್ನು ನೋಡ್ಲಿಕ್ಕೆ ಬಂದಾಗ, she was a virgin. ಆಕೆ ಕನ್ಯೆಯಾಗಿದ್ದಾಳೆ. She came from a good family. ಆಕೆ ಒಳ್ಳೆಯ ಮನೆತನದಿಂದ ಬಂದಿದ್ದಾಳೆ. He accepted for the marriage. ಆತನು ಪರವಾಗಿಲ್ಲಪ್ಪ ಈಕೆನ ಮದುವೆ ಆಗಬಹುದು ಎಂಬುದಾಗಿ ಆತನು ಮನಸ್ಸಲ್ಲಿ ಅಂದುಕೊಳ್ತಾನೆ. And they accepted for the marriage. ಆತನು ಮದುವೆಗೋಸ್ಕರವಾಗಿ ಆತನು ಒಪ್ಪಿಕೊಳ್ತಾನೆ. And I am imagining, it's not written in the Bible. ಇದು ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿಲ್ಲ. ನಾನು ಆತರ ಕಾಲ್ಪನಿಕವಾಗಿ ನಾನು ಯೋಚನೆ ಮಾಡ್ತಾನೆ. It's my story. ಅದು ನನ್ನ ಕಥೆಯಾಗಿ. Hallelujah. Hallelujah. So before marriage, Joseph came to know that Mary became pregnant. ಮದುವೆಗಿಂತ ಮುಂಚಿತವಾಗಿ ಯೋಸೇಫನಿಗೆ ಗೊತ್ತಾಯ್ತು ಆಕೆ ಆಗಲೇ ಗರ್ಭಿಣಿ ಆಗಿದ್ದಾಳೆ ಎಂಬುದಾಗಿ. And now he is in a situation, he don't want to publicly shame Mary and publicly reject Mary. ಆತನು ಇದೆಲ್ಲ ತಿಳ್ಕೊಂಡ ಮೇಲೆ ಯೋಸೇಫನು ಮನಸ್ಸಲ್ಲಿ ಅಂದುಕೊಳ್ತಾನೆ, ಮೇರಿಯ ಬಗ್ಗೆ ಎಲ್ಲಿ ವಿಚಾರ ಮಾಡಬಾರದು, ಹೇಗಾದ್ರೂ ಮಾಡಿ ಈ ಮದುವೆಯನ್ನು ನಾನು ತಿರಸ್ಕಾರ ಮಾಡಬೇಕೆಂಬುದಾಗಿ ಆತನು ಯೋಚಿಸ್ತಾ ಇದ್ದ. And he don't wanted to publicly say that. ಅದನ್ನು ಎಲ್ಲಿ ಕೂಡ ಸಾರ್ವಜನಿಕವಾಗಿ ಅದನ್ನು ಹೇಳಬಾರದು ಎಂಬುದಾಗಿ ಅನ್ಕೊಳ್ತಾ ಇದ್ನು. Because in Bible says Joseph was a just man. ಯಾಕಂದ್ರೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಆತನು ಬಹಳ ನೀತಿವಂತನು ಸಜ್ಜನನು ಆಗಿದ್ದಾನೆ ಎಂಬುದಾಗಿ. Hallelujah. Hallelujah. One couple had a barrenness. ಒಂದು ಕುಟುಂಬ ನಾವು ನೋಡ್ತೇವೆ, ಅದು ಬಂಜೆಯುಳ್ಳಂತ ಕುಟುಂಬ. One couple, before having couple, they were pregnant. ಒಂದು ಕುಟುಂಬ ನಾವು ನೋಡ್ಕೊಳ್ತೇವೆ, ಅವರಿಬ್ಬರ ದಂಪತಿಗಳು ಆಗದಕ್ಕಿಂತ ಮುಂಚಿತವಾಗಿ ಪ್ರೆಗ್ನೆಂಟ್ ಆಗಿದೆ.
Hallelujah. Hallelujah. See how God uses both of them. ಆ ಎರಡು ಕುಟುಂಬಗಳನ್ನು ದೇವರು ಯಾವ ರೀತಿಯಲ್ಲಿ ಉಪಯೋಗ In ಮಾಡಿಕೊಂಡರು. spite of all this public shame, ಇವೆಲ್ಲವೂ ಕೂಡ ಸಾರ್ವಜನಿಕವಾಗಿ ಮುಜುಗರ ಉಂಟು ಮಾಡುವಂತ ಪರಿಸ್ಥಿತಿಗಳ ಮಧ್ಯದಲ್ಲಿಯೂ ಕೂಡ maybe I am imagining whenever Zacharias is coming before the Lord, ಆತನು ನಾನು ಅರ್ಥ ಮಾಡ್ಕೊಳ್ತೇನೆ, ಯೋಚಿಸ್ತೇನೆ, ಜಕರ್ಯನು ದೇವರ ಆಲಯದಲ್ಲಿ ಸೇವೆ ಮಾಡ್ಲಿಕ್ಕೆ ಯಾಜಕನಾಗಿ ಮುಂದೆ ಬರುವಾಗಲ್ಲ, whenever he is coming before the people, ಆತನು ಸಾರ್ವಜನಿಕವಾಗಿ ಜನರ ಮುಂದೆ ಪ್ರಾರ್ಥನೆ ಮಾಡ್ಲಿಕ್ಕೆ ಮುಂದೆ ಬರುವಾಗಲ್ಲ, he is the priest. ಆತನು ಒಬ್ಬ ಯಾಜಕನಾಗಿ He may be praying for the children. ಆತನು ಅನೇಕರಿಗೋಸ್ಕರ ಪ್ರಾರ್ಥನೆ ಮಾಡುತ್ತಾ ಇರಬಹುದು. He may be praying for other children. ಆತನು ಬೇರೆ ಮಕ್ಕಳಿಗೋಸ್ಕರ ಆತನು ಪ್ರಾರ್ಥನೆ ಮಾಡ್ತಾ ಇರಬಹುದು. But whenever they are praying for their own children, ಅವರು ತಮಗೋಸ್ಕರವಾಗಿ ತಮ್ಮ ಮಕ್ಕಳಿಗಾಗಿ ಅವರ ಪ್ರಾರ್ಥನೆ ಮಾಡುತ್ತಿರುವಾಗ is not answered. ಅದಕ್ಕೆ ಉತ್ತರ ಬರದೇ ಇರುವಾಗ, Now Mary was praying. ಆ ಮರಿಯಳು ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. Joseph was praying. ಆತನು ಯೋಸೇಫನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. Before marriage, ಆ ಮದುವೆಗಿಂತ ಮುಂಚಿತವಾಗಿ they got pregnant. ಅವರು ಗರ್ಭಿಣಿಯಾಗಿರುವಂತದ್ದು ಕುರಿತಾಗಿ One couple have a barrenness. ಒಂದು ಕುಟುಂಬ ಬಂಜಿಯಾಗಿ ನಿಂತುಕೊಂಡಿದೆ. One couple before becoming couple had a virgin. ಒಂದು ಕುಟುಂಬ ನಾವು ನೋಡ್ತೀವಿ ದಂಪತಿ ಆಗದಕ್ಕಿಂತ ಮುಂಚಿತವಾಗಿ ಗರ್ಭಿಣಿಯಾಗಿರುವಂತದ್ದು. But in both the couple, ಆ ಎರಡು ದಂಪತಿಗಳು, ಎರಡು ಕುಟುಂಬಗಳು, they had only one common thing. ಅವರಿಬ್ಬರಿಗೂ ಇರುವಂತ ಒಂದೇ ಒಂದು ಕಾಮನ್ ಆಗಿರುವಂತ ವಿಷಯ, they had divine faith. ಅವರಿಬ್ಬರಿಗೂ ಕೂಡ ದೈವಿಕವಾಗಿರುವಂತ ನಂಬಿಕೆ. They had divine faith. ಅವರಿಗೆ ದೈವಿಕವಾಗಿರುವಂತ ನಂಬಿಕೆ ಇರುವಂತ, They believed in God's word. ಅವರ ದೇವರ ವಾಕ್ಯವನ್ನು ನಂಬಿದವರಾಗಿದ್ದರು. Whenever the angel came, ಅವರ ಬಳಿಯಲ್ಲಿ ದೇವದೂತನ ಬರುವಾಗ, whenever the angel came, ಆ ದೇವದೂತನ ಅವರ ಬಳಿಗೆ ಬರುವಾಗ Zacharias doubted first. ಆ ಜಕರ್ಯನು ಮೊದಲನೇದಾಗಿ ದೇವರ ಮಾತಿಗೆ ಆತನ ಅನುಮಾನ ಪಟ್ಟನು. But he still believed God. ಆದರೂ ಕೂಡ ದೇವರ ವಾಕ್ಯವನ್ನು ಆತನು ನಂಬಿದವನಾಗಿದ್ದನು. Mary also doubted first. ಮೊದಲನೇದಾಗಿ ಮರಿಯಳು ಕೂಡ ಮೊದಲನೇದಾಗಿ ಅನುಮಾನ God, ಪಟ್ಟಳು. how is it possible? ದೇವರೇ ಇದು ಹೇಗೆ ಸಾಧ್ಯ ಎಂಬುದಾಗಿ But ಪ್ರಶ್ನೆ still ಮಾಡ್ತಾಳೆ. believed God. ಆದರೂ ಕೂಡ ದೇವರ ಮಾತಿನ ಮೇಲೆ ಆಕೆ ಭರವಸೆ ಇಟ್ಟಳು. Joseph didn't know what to do. ಆ ಯೋಸೇಫನು ಏನು ಮಾಡಬೇಕೆಂಬುದಾಗಿ ಕನ್ಫ್ಯೂಸ್ ಅಲ್ಲಿ ಇರುವಾಗ, But the angel came and said, ಆ ದೇವದೂತನ ಆತನಿಗೆ ಬಂದ ಆತನಿಗೆ ಅರ್ಥ ಮಾಡಿಸುವಾಗ, Joseph, ಯೋಸೇಫನೇ, you should receive Mary. ಆ ಮರಿಯಳನ್ನು ನೀನು ಸ್ವೀಕಾರ ಮಾಡಿಕೊಳ್ಳಬೇಕು. Imagine if any godly person or a prophet or a priest or someone saying to you, please accept this pregnant lady as your wife. ಆ ರೀತಿಯ ಪರಿಸ್ಥಿತಿ ನಿಮ್ಮಲ್ಲಿದ್ದಾಗ ಒಬ್ಬ ದೇವದೂತನು, ದೇವರ ಸೇವಕರು, ದೇವರ ಪ್ರವಾದಿಯು ಬಂದು ಆ ರೀತಿಯಲ್ಲಿ ನಿನಗೆ ಆಗ್ತದೆ ಅಂತ ಹೇಳುವಾಗ ನೀವು ಸಾಧಾರಣವಾಗಿ ಒಪ್ಕೊಳ್ತೀರದನ್ನ? If someone comes and says to you, ಯಾರಾದ್ರೂ ಒಬ್ರು ಬಂದು ನಿಮ್ಮ ಮುಂದೆ ಈ ರೀತಿಯಲ್ಲಿ ಹೇಳುವಾಗ, hey, please accept this pregnant lady as your wife. ಏನಪ್ಪಾ ಆಕೆ ಮದುವೆಯಾಗ ಮುಂಚೆ ಗರ್ಭಿಣಿ ಆಗಿದ್ದಾಳೆ, ನೀನು ಆಕೆನ ಮದುವೆ ಆಗ್ಬಿಡು, ಸ್ವೀಕಾರ ಮಾಡ್ಕೊಂಡ್ರೆ ಯಾರಾದ್ರೂ ಒಪ್ಕೊಳ್ತೀರಾ ನೀವು? But Joseph, ಆದ್ರೆ ಯೋಸೇಫನು was being a just man. ಆತನು ಸಜ್ಜನನಾಗಿಯೂ ಕೂಡ he accepted in the divine faith. ಆದ್ರೆ ದೇವರ ಮೇಲಿನ ನಂಬಿಕೆಯಿಂದ ಆಕೆಯನ್ನು ಸ್ವೀಕಾರ ಮಾಡಿಕೊಂಡನು. Because both had divine faith. ಅವರಿಬ್ಬರಿಗೂ ಕೂಡ ಒಂದು ದೈವಿಕವಾಗಿರುವಂತ ನಂಬಿಕೆ ಅವರಲ್ಲಿ. Hallelujah. Hallelujah. First thing, they had divine lifestyle. ಮೊದಲನೇದಾಗಿ ಒಂದು ದೈವಿಕವಾಗಿರುವಂತ ಜೀವನ ಶೈಲಿ ಅವರಿಗಿತ್ತು. Second thing, they had divine calling. ಎರಡನೇದಾಗಿ ದೈವಿಕವಾಗಿರುವಂತ ಕರೆ ಅವರಿಗಿತ್ತು. Third thing, they had ಮೂರನೇದಾಗಿ divine faith. ದೈವಿಕವಾಗಿರುವಂತ ಒಂದು ಭರವಸೆ ನಂಬಿಕೆ ಅವರಲ್ಲಿ. And fourth thing, they had divine prophecies. ನಾಲ್ಕನೇದಾಗಿ ದೈವಿಕವಾಗಿರುವಂತ ಉದ್ದೇಶ ಅವರಲ್ಲಿತ್ತು. Divine prophecies. ಆ ದೈವಿಕವಾಗಿರುವಂತ ಪ್ರವಾದನೆ ಉದ್ದೇಶ. Hallelujah. Hallelujah. Both the couple had a divine prophecies from God. ಎರಡು ದಂಪತಿಗಳು, ಎರಡು ಕುಟುಂಬದವರು ಕೂಡ ಒಂದು ದೈವಿಕವಾಗಿರುವಂತ ಪ್ರವಾದನೆಗಳನ್ನು ಹೊಂದಿಕೊಂಡರು. ಪ್ರವಾದನೆ. About John the Baptist, ಆ ಒಂದು ಸ್ನಾನಿಕನಾದಂತ ಯೋಹಾನನು, can anyone open Isaiah? ಯಾರಾದ್ರೂ ಯೆಶಾಯನ ಪುಸ್ತಕ 43, 43ನೇ ಅಧ್ಯಾಯ 40 and 3. 40ನೇ ಅಧ್ಯಾಯದ 3ನೇ ವಚನ ಓದ್ತೀರಾ ಯಾರಾದ್ರೂ? Anyone can open 43? 40ನೇ ಅಧ್ಯಾಯದ 3ನೇ ವಚನ. ಇಗೋ ಒಂದು ವಾಣಿ, ಇಗೋ ಒಂದು ವಾಣಿ ಅರಣ್ಯದಲ್ಲಿ ಯೆಹೋವನ ದಾರಿಯನ್ನು ಸರಿಪಡಿಸಿರಿ, ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜಮಾರ್ಗವನ್ನು ನೆಟ್ಟಗೆ ಮಾಡಿರಿ. Okay, thank you. So we can see
the prophecy about John the Baptist here. ಸ್ನಾನಿಕನಾದಂತ ಯೋಹಾನನ ಕುರಿತಾಗಿರುವಂತ ಒಂದು ಪ್ರವಾದನೆ ಈ 40ನೇ ಅಧ್ಯಾಯದ 3ನೇ ವಚನದಲ್ಲಿ ನಾವು ನೋಡ್ತೇವೆ. 400 years before, 400 ವರ್ಷಗಳ ಮುಂಚಿತವಾಗಿಯೇ it was prophesied about John the Baptist. ಸ್ನಾನಿಕನಾದಂತ ಯೋಹಾನನ ಬರುವಿಕೆಯ ಕುರಿತಾಗಿ ದೇವರು 400 ವರ್ಷಗಳ ಮುಂಚಿತವಾಗಿಯೇ ಇಲ್ಲಿ ಪ್ರವಾದನೆ ನುಡಿದಿದ್ದನು. Isaiah is saying whatever he's saying, whatever he's seeing, he's saying. ಅಲ್ಲಿ ನಾವು ನೋಡ್ತೇವೆ ಯೆಶಾಯನು ಏನನ್ನು ತನ್ನ ಕಣ್ಣಿಗೆ ಕಾಣುವಂತದ್ದಿದೆಯೋ ಅದನ್ನೇ ಇಲ್ಲಿ ಆತನ ನುಡಿಯುವಂತವನಾಗಿದ್ದಾನೆ. He's saying the voice of one crying, the voice of the one crying in the wilderness, prepare the way of the Lord. ಆತನು ಅದನ್ನು ನೋಡ್ತಾ ಇದ್ದಾನೆ. ಅರಣ್ಯದಲ್ಲಿ ಒಬ್ಬನ ಸ್ವರವನ್ನು ನಾನು ಕೇಳ್ತೇನೆ, ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ ಅನ್ನುವಂತ ಸ್ವರವನ್ನು ನಾನು ಕೇಳುತ್ತೇನೆ ಎಂಬುದಾಗಿ 400 ವರ್ಷಗಳ ಮುಂಚೆನೆ ಆತನು ಯೆಶಾಯನು ಪ್ರವಾದನೆಯನ್ನು ನುಡಿದಿದ್ದಾನೆ. Hallelujah. Hallelujah. This is the divine prophecy of God. ಅವರಿಬ್ಬರ ಯೋಹಾನನ ಕುರಿತಾಗಿ ದೇವರು ಒಂದು ದೈವಿಕವಾಗಿರುವಂತಹ ಪ್ರವಾದನೆ ನುಡಿದಿದ್ದನು. This is the divine prophecy that Isaiah received from God. ಆ ದೇವರಿಂದ ಸ್ವೀಕಾರ ಮಾಡಿಕೊಂಡಂತ ಯೆಶಾಯನು ಒಂದು ದೈವಿಕವಾಗಿರುವಂತಹ ಪ್ರವಾದನೆಯನ್ನು ಯೋಹಾನನಿಗೋಸ್ಕರವಾಗಿ ನುಡಿತಾನೆ. And same Isaiah received another prophecy. ಅದೇ ಯೆಶಾಯನು ಇನ್ನೊಂದು ಪ್ರವಾದನೆಯನ್ನು ನುಡಿತಾನೆ. ಯೆಶಾಯನ ಪುಸ್ತಕದ 7ನೇ ಅಧ್ಯಾಯದ 14ನೇ ವಚನವನ್ನು ನಾವು ನೋಡ್ತೇವೆ. 7ನೇ ಅಧ್ಯಾಯದ 14ನೇ ವಚನ. ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ಇಗೋ, ಒಬ್ಬ ಕನ್ನಿಗೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು. Amen. Hallelujah. Hallelujah. This is a divine prophecy about Jesus the Christ. ಇಲ್ಲಿ ಒಂದು ದೈವಿಕವಾಗಿರುವಂತಹ ಪ್ರವಾದನೆ ಯೇಸು ಸ್ವಾಮಿ ಹುಟ್ಟುವುದಕ್ಕಿಂತ ಮುಂಚೆನೆ ಯೇಸು ಸ್ವಾಮಿ ಕುರಿತಾಗಿ ನುಡಿದಂತದ್ದು. We can see in Isaiah both had a divine prophecies of God. ಯೆಶಾಯನು ಇಬ್ಬರ ವ್ಯಕ್ತಿಗಳ ಕುರಿತಾಗಿ ಮುಂಚಿತವಾಗಿಯೇ ಆತನ ಪ್ರವಾದನೆ ನುಡಿದಿದ್ದನ್ನು ಈ ವಾಕ್ಯ ಭಾಗಗಳಲ್ಲಿ ನಾವು ನೋಡ್ತಾ ಇದ್ದೇವೆ. About Jesus the Christ, he says, ಯೇಸು ಕ್ರಿಸ್ತನ ಕುರಿತು ಇಲ್ಲಿ ಆತನ ನುಡಿತಾ ಇದ್ದಾನೆ. The Lord himself will give you a son and you shall call him his name as Emmanuel. ದೇವರು ತಾನೇ ಆ ಮಗುವನ್ನು ಕೊಡ್ತಾನೆ, ಆತನ ಹೆಸರು ಇಮ್ಮಾನುವೇಲ್ ಎಂಬುದಾಗಿ ಆತನ ಹೆಸರು ಸಮೇತ. The virgin shall bring hold that child. The virgin shall conceive the child. ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹೇರುತ್ತಾಳೆ ಎಂಬುದಾಗಿ ಬರೆಯಲ್ಪಟ್ಟಿದೆ. Hallelujah. Hallelujah. This is the divine prophecy about Jesus the Christ. ಇದು ಯೇಸು ಕ್ರಿಸ್ತನ ಕುರಿತಾಗಿರುವಂತಹ ಒಂದು ದೈವಿಕವಾಗಿರುವಂತಹ ಪ್ರವಾದನೆಯಾಗಿರುತ್ತದೆ. And we already saw the divine prophecy about John the Baptist. ನಾವು ಈಗಾಗಲೇ ನೋಡಿಕೊಂಡಿವೆ ಯೋಹಾನನ ಕುರಿತಾಗಿರುವಂತಹ ಒಂದು ದೈವಿಕ ಪ್ರವಾದನೆಯನ್ನು ನಾವು ನೋಡಿದ್ದೇವೆ. They both had divine prophecies. ಅವರಿಬ್ಬರು ಕೂಡ ಒಂದು ದೈವಿಕವಾಗಿರುವಂತಹ ಪ್ರವಾದನೆಯನ್ನು ನಾವು ನೋಡ್ತೇವೆ. We may receive many prophecies in our life. ನಮ್ಮ ಜೀವನದಲ್ಲಿ ಅನೇಕ ಸಾರಿ ಅನೇಕ ಪ್ರವಾದನೆಗಳನ್ನು ಕೂಡ ನಾವು ಹೊಂದಿಕೊಳ್ತೇವೆ. We may have received many promises from God. ದೇವರ ಕಡೆಯಿಂದ ನಾವು ಅನೇಕ ಪ್ರವಾದನೆಗಳನ್ನು ನಮ್ಮ ಜೀವನದಲ್ಲಿ ನಾವು ಕೂಡ ಹೊಂದಿಕೊಳ್ತೇವೆ. But what are we doing from that? ನಾವು ಅದರಿಂದ ಏನು ಕಲಿತುಕೊಳ್ತಾ ಇದ್ದೇವೆ? What are we doing from that? ಅದರಿಂದ ನಾವು ಏನು ಮಾಡ್ಲಿಕ್ಕಿದ್ದೇವೆ? Are we faithfully believing? ಆ ಒಂದು ಪ್ರವಾದನೆಗೆ ತಕ್ಕದಂತ ನಂಬಿಕೆ ನಮ್ಮಲ್ಲಿ ಇದೆಯಾ? See, 400 years ago they received a prophecy about John the Baptist and Jesus the Christ. 400 ವರ್ಷಗಳ ಮುಂಚಿತವಾಗಿ ಆ ಒಂದು ಯೋಹಾನನ ಕುರಿತಾಗಿ ಯೇಸುವಿನ ಕುರಿತಾಗಿ ಆತನು ಪ್ರವಾದನೆ ನುಡಿದಿದ್ದನು. ಅದು 400 ವರ್ಷಗಳ ಹಿಂದೆಯೇ. And we see in Bible, ಆದರೆ ನಾವು ಸತ್ಯವೇದದಲ್ಲಿ ನಾವು ನೋಡಿಕೊಳ್ತೇವೆ, people were waiting for Emmanuel. ನಾವು ವಾಕ್ಯದಲ್ಲಿ ನೋಡ್ತೇವೆ, ಇಮ್ಮಾನುವೇಲನಿಗೋಸ್ಕರವಾಗಿ ಅನೇಕ ವರ್ಷಗಳು ಜನರು ಮೆಸ್ಸಿಯನಿಗಾಗಿ ಕಾದು ಕುಳಿತಿದ್ದರು ಎಂಬುದಾಗಿ. People were waiting for the person who prepares the way for Messiah. ಆ ಮೆಸ್ಸೇಯನಿಗೋಸ್ಕರವಾಗಿ ದಾರಿ ಸಿದ್ಧ ಮಾಡುವಂತ ವ್ಯಕ್ತಿಯಗೋಸ್ಕರವಾಗಿ 400 ವರ್ಷಗಳಿಂದ ಜನ ಕಾದುಕೊಳ್ಳುತ್ತಿದ್ದರು. Which means people not only believed but were waiting for John the Baptist and also Jesus the Christ. ಅದರ ಅರ್ಥ ಏನು ತಿಳಿಸಿತ್ತಂದ್ರೆ, ಅನೇಕ ವರ್ಷಗಳ ಕಾಲ ಜನರು ದೇವರ ಪ್ರವಾದನೆ ನೆರವೇರಿಕೆಗೋಸ್ಕರವಾಗಿ ಅದನ್ನು ನಂಬುತ್ತಾ ಇದ್ರು. ಅಷ್ಟು ಮಾತ್ರವಲ್ಲದೆ ಅದಕ್ಕೋಸ್ಕರ ಅವರು ಕಾದುಕೊಂಡಿದ್ದರು. ಯೋಹಾನನಿಗೋಸ್ಕರವಾಗಿ ಯೇಸುವಿನಿಗೋಸ್ಕರವಾಗಿ ಕೂಡ ಅನೇಕ ವರ್ಷಗಳು ಅದಕ್ಕೋಸ್ಕರ ಕಾದುಕೊಂಡಿದ್ದರು. If I ask you, ನಾನು ನಿಮ್ಮನ್ನು ಕೇಳಿದ್ರೆ ಹೀಗೆ, what is our church promise word for August month? ಈ ಒಂದು ಆಗಸ್ಟ್ ತಿಂಗಳ ಈ ಒಂದು ಪ್ರವಾದನೆ ವಾಕ್ಯ ಏನಾಗಿದೆ ನಮ್ಮ ಸಭೆಗೆ? No one will remember. ಬಹಳ ಜನರು ಅದನ್ನ ನೆನಪಿಟ್ಟುಕೊಂಡಿರಲ್ಲ. Forget about August month. ಆಗಸ್ಟ್ ತಿಂಗಳದ್ದು ಮರ್ತು ಬಿಡ್ರಿ. Last week what you received word? ಕೊನೆ ವಾರ ಯಾವ ವಾಕ್ಯ ಕೇಳಿದ್ರೆ ಅನ್ನೋದು ಕೂಡ
Anyone remembers? ಯಾರಿಗಾದ್ರೂ ಇದೆಯಾ? ನಿಮ್ಮ ಧೈರ್ಯವನ್ನು ಬಿಟ್ಟು ಕೊಡಬೇಡ್ರಿ. Pastor, ಪಾಸ್ಟರ್, we come from this door. ಆ ಬಾಗಿಲಿನಿಂದ ನಾವು ಬರುವಾಗ We come from the faith. ನಾವು ನಂಬಿಕೆಯಿಂದ ಬರ್ತೇವೆ. We go out of the door. ನಾವು ಬಾಗಿಲಿಂದ ಹೊರಗಡೆ ಹೋಗುವಾಗ We leave our faith and go. ನಮ್ಮ ನಂಬಿಕೆಯೆಲ್ಲ ಇಲ್ಲೇ ಬಿಟ್ಬಿಟ್ಟು ಮತ್ತೆ ನಾವು ಹೊರಗಡೆ ಹೋಗ್ತೇವೆ. When we come in the door, ನಾವು ಬಾಗಿಲ ಒಳಗಡೆ ಬರುವಾಗ we come for the words. ನಾವು ವಾಕ್ಯಗಳಿಂದ ಬರ್ತೇವೆ. When we go out of the door, ನಾವು ಈ ಬಾಗಿಲಿಂದ ಹೊರಗಡೆ ಹೋಗುವಾಗ we leave the words and go. ಆ ವಾಕ್ಯಗಳನ್ನ ಕಲ್ತಂತದನ್ನ ಇಲ್ಲೇ ಬಿಟ್ಟು ಹೊರಗಡೆ ಹೋಗ್ತೇವೆ. ಅದು ಸರಿನಾ? ಕರೆಕ್ಟ್ ಅಲ್ವಾ? ಸರಿನಾ? ಅದು ಅಲ್ಲ, ಹಂಗೆ ಆಗ್ತಾ ಇರೋದು, ಅದಕ್ಕೆ ಹಂಗೆ ಆಗ್ತಾ ಇರ್ತದೆ ಬಹಳಷ್ಟು ಸಾರಿ. Hallelujah. Hallelujah. We come for the words. ನಾವು ವಾಕ್ಯಗೊಂದಿಗೆ ಬರ್ತೇವೆ. We leave the words and go. ನಾವು ವಾಕ್ಯವನ್ನು ಬಿಟ್ಟು ಹೊರಗಡೆ ಹೋಗ್ತೇವೆ. Hallelujah. Hallelujah. That's why whatever words we receive, it should be in our minds, in our hearts, and we should pray every day about that. ನಾವು ಯಾವ ವಾಕ್ಯಗಳನ್ನು ನಾವು ಕಲಿತುಕೊಳ್ತೇವೋ, ಯಾವ ವಾಕ್ಯಗಳನ್ನು ಕೇಳ್ತೇವೋ ಅದರ ಮೇಲೆ ನಂಬಿಕೆ, ಭರವಸೆ ಇಟ್ಟು ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿರುತ್ತದೆ. Hallelujah. Hallelujah. I have received many prophecies for me. ನನ್ನ ಜೀವನದಲ್ಲಿ ಅನೇಕ ಪ್ರವಾದನೆಗಳನ್ನು ನಾನು ಕೂಡ ಹೊಂದಿಕೊಂಡಿದ್ದೇನೆ. Every day I pray for them. ನಾನು ಅದಕ್ಕೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇರ್ತೇನೆ. Maybe I wrote them so that I don't forget about them. ಅದಕ್ಕಾಗಿ ನಾನು ಮರ್ತೋಗದೆ ಇರಲಿಕ್ಕೆ ನಾನು ಬರೆದಿಟ್ಕೊಳ್ತಿದ್ದೀನಿ ಬಹಳಷ್ಟು ಸಾರಿ. Hallelujah. Hallelujah. I encourage everyone. ನಾನು ಪ್ರತಿಯೊಬ್ಬರನ್ನು ಪ್ರೋತ್ಸಾಹ ಪಡಿಸ್ತೇನೆ. You should always pray for the prophecies that you receive. ನೀವು ಯಾವುದು ಪ್ರವಾದನೆಗಳನ್ನು ಹೊಂದಿಕೊಂಡಿದ್ದೀರೋ ಆ ಪ್ರವಾದನೆಗಳಿಗೋಸ್ಕರ ನೀವು ಪ್ರತಿದಿನ ಪ್ರಾರ್ಥನೆ ಮಾಡಿಕೊಳ್ಳಬೇಕೆಂಬುದಾಗಿ ನಿಮ್ಮನ್ನು ಪ್ರೋತ್ಸಾಹ Whatever ಪಡಿಸ್ತೇನೆ. the words that have touched you. ಯಾವ ವಾಕ್ಯ ನಿಮ್ಮ ಹೃದಯವನ್ನು ಮುಟ್ಟುತ್ತದೋ, Maybe every week you may not receive the most powerful words for you. ಅಥವಾ ಪ್ರತಿ ವಾರ ಕೆಲವು ಸಾರಿ ನಿಮಗೆ ಆ ವಾಕ್ಯಗಳು ನಿಮ್ಮನ್ನು ಮುಟ್ಟದೇ ಇರಬಹುದು. But there will be some word that touched you. ಆ ಎಲ್ಲಾ ವಾಕ್ಯಗಳು ನಿಮ್ಮನ್ನು ಮುಟ್ಟದೇ ಇರಬಹುದು. ಯಾವುದಾದ್ರೂ ಒಂದು ವಾಕ್ಯ, ದೇವರ ಮಾತು ನಿಮ್ಮನ್ನು ಮುಟ್ಟಬಹುದು ನಿಮ್ಮ ಹೃದಯವನ್ನು. You keep that. ಅದನ್ನು ಹಿಡಿದುಕೊಳ್ಳ್ರಿ ನೀವು. You pray for that. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ ನೀವು. People were praying for the prophecy for 400 years. ಅಲ್ಲಿ ನಾವು ವಾಕ್ಯದಲ್ಲಿ ನೋಡ್ತೀವಿ 400 ವರ್ಷಗಳವರೆಗೂ ಆ ಪ್ರವಾದನೆ ನೆರವೇರಲಿ ಎಂಬುದಾಗಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ರು. We see many examples in Bible. ನಾವು ಈ ವಿಷಯದಲ್ಲಿ ಸತ್ಯವೇದದಲ್ಲಿ ಅನೇಕ ಉದಾಹರಣೆಗಳನ್ನು ಕೂಡ ನಾವು ನೋಡಬಹುದು. Take Abraham, Moshe, Joseph. ಅಬ್ರಹಾಮನ ಬಗ್ಗೆ, ಮೋಶೆ ಮತ್ತು ಯೋಸೇಫರವರು ಹೇಗೆ ಆ ಪ್ರವಾದನೆಗಳಿಗೋಸ್ಕರ ಕಾದುಕೊಂಡಿದ್ರು ಎಂಬುದಾಗಿ. Hallelujah. Hallelujah. We receive and we forget. ನಾವು ಹೊಂದಿಕೊಳ್ತೇವೆ, ನಾವು ಮರೆತು ಹೋಗ್ತೇವೆ. In Bible it says ಸತ್ಯವೇದದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, we should always sow our seed in a good land. ನಾವು ಯಾವಾಗಲೂ ಕೂಡ ಒಳ್ಳೆಯ ಭೂಮಿಯಲ್ಲಿ ನಾವು ಬಿತ್ತನೆ ಮಾಡಬೇಕಾಗಿದೆ. Hallelujah. Hallelujah. Where should we sow our seeds? ನಮ್ಮ ಬೀಜವನ್ನು ಎಲ್ಲಿ ಬಿತ್ತಬೇಕು? Where should we sow our seeds? ನಮ್ಮ ಬೀಜವನ್ನು ಎಲ್ಲಿ ಬಿತ್ತಬೇಕು? Where should we sow our seeds? ಹೇಳ್ರಿ, ಎಲ್ಲಿ ಬಿತ್ತಬೇಕು ನಮ್ಮ ಬೀಜವನ್ನು? In a very good land. ನಮಗೆ ಬಹಳ ಉತ್ತಮವಾದಂತಹ ಭೂಮಿಯಲ್ಲಿ ಬಿತ್ತಬೇಕು. Hallelujah. Hallelujah. Many months back I said you the very good investment. ನಾನು ಬಹಳ ದಿನಗಳಿಂದ, ಬಹಳ ತಿಂಗಳುಗಳಿಂದ ಈ ಮಾತು ಹೇಳ್ತಾ ಇದ್ದೆ. ನಮ್ಮ ಹೂಡಿಕೆ ಬಹಳ ಪ್ರಮುಖವಾದಂತಹ ಹೂಡಿಕೆ, ಇನ್ವೆಸ್ಟ್ಮೆಂಟ್, ವೆರಿ ಗುಡ್ ಇನ್ವೆಸ್ಟ್ಮೆಂಟ್. ನಮಗಿರುವಂತ ಬಹಳ ಪ್ರಮುಖವಾದಂತಹ ಹೂಡಿಕೆಯನ್ನು, ಇಫ್ ಯು ಆಸ್ಕ್ ಮೀ, ಒಂದು ವೇಳೆ ನನ್ನ ಕೇಳಿದ್ರೆ, ಬ್ರದರ್, ಸಹೋದರನೇ, ವಾಟ್ ಇಸ್ ಅ ಗುಡ್ ಇನ್ವೆಸ್ಟ್ಮೆಂಟ್? ಒಳ್ಳೆಯ ಒಂದು ಹೂಡಿಕೆ, ಒಳ್ಳೆಯ ಇನ್ವೆಸ್ಟ್ಮೆಂಟ್ ಯಾವುದು? ಇಸ್ ಇಟ್ ಗೋಲ್ಡ್? ಅದು ಬಂಗಾರನಾ? ಇಸ್ ಇಟ್ ಲ್ಯಾಂಡ್? ಅದು ಭೂಮಿನಾ? ಇಸ್ ಇಟ್ FD? Is it FD? ಅದು FD ನಾ, ಫಿಕ್ಸ್ಡ್ ಡಿಪಾಸಿಟ್, ಆರ್ ಇಸ್ ಇಟ್ ಸಮಥಿಂಗ್ ಎಲ್ಸ್, ಸ್ಟಾಕ್ಸ್ ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲ? ವಾಟ್ ಇಸ್ ಅ ಗುಡ್ ಇನ್ವೆಸ್ಟ್ಮೆಂಟ್? ಯಾವುದು ಒಳ್ಳೆಯ ಒಂದು ಹೂಡಿಕೆ ಎಂಬುದಾಗಿ ನಾನು ಕೇಳಿದ್ರೆ, ಗುಡ್ ರಿಟರ್ನ್ಸ್. ಅದಕ್ಕೆ ನನಗೆ ಒಳ್ಳೆಯ ಫಲ ಬರಬೇಕಾದ್ರಿಂದ ಐ ಶುಡ್ ಗೆಟ್ ಗುಡ್ ರಿಟರ್ನ್ಸ್. ಅದು ನನಗೆ ಒಳ್ಳೆಯ ಫಲಿತಾಂಶ ಬರಬೇಕು ನನಗೆ ರಿಟರ್ನ್ ಆಗಿ. ಬಟ್ you try many things, okay? ನೀವು ಬಹಳಷ್ಟು ಪ್ರಯತ್ನ ಮಾಡ್ತಾ ಇರಬಹುದು. In FD if you put, ನೀವು FD ಅಲ್ಲಿ ಹಾಕಿರಬಹುದು 6 to 8%. ಅದೇ 6 ರಿಂದ 8% ಬರಬಹುದು. In stocks if you put, ನೀವು ಸ್ಟಾಕ್ ಅಲ್ಲಿ ಹಾಕಬಹುದು. ನೀವು if you put in stocks it is only 22 to 24%. ಒಂದು ವೇಳೆ ಸ್ಟಾಕ್ ಅಲ್ಲಿ ನೀವು ಇಟ್ಟರೆ 22 ರಿಂದ 24% ವರೆಗೆ ನಿಮಗೆ ರಿಟರ್ನ್ ಬರಬಹುದು. If you put in gold and land, ನೀವು ಬಂಗಾರವನ್ನು, ಭೂಮಿಯನ್ನು ನೀವು ಹೂಡಿಕೆ ಮಾಡಬಹುದು. You will only get 50%. ಒಂದು ವೇಳೆ ನಿಮಗೆ 50% ನಿಮಗೆ ಬರಬಹುದು. Only
thing which gives you 100%, ಎಲ್ಲಿ ನಿಮಗೆ 100ಕ್ಕೆ 100ರಷ್ಟು ಪ್ರತಿಶತ ನಿಮಗೆ ವಾಪಸ್ ಬರ್ತಂದ್ರೆ that is God's place. ಅದು ದೇವರ ಆಲಯದಲ್ಲಿ ಮಾತ್ರವೇ. Hallelujah. ಹಾಲೆಲೂಯಾ. Whatever you invest for God, ದೇವರಿಗೋಸ್ಕರವಾಗಿ ನೀನು ಏನು ಹೂಡಿಕೆ ಮಾಡ್ತೀಯೋ God gives you 100%. ದೇವರು ಅದಕ್ಕೆ 100% ನಿನಗೆ ವಾಪಸ್ ಆತನು ಕೊಡುವವನಾಗಿದ್ದಾನೆ. Not only that, ಅದು ಮಾತ್ರವಲ್ಲದೆ whatever enemy has taken, ಯಾವ ಶತ್ರುಗಳು ಎಷ್ಟು ತಗೊಂಡಿದಾರೋ 7 times more. ನಿಮ್ಮಿಂದ ಏನು ತಗೊಂಡಿದ್ರೆ 7ರಷ್ಟು ದೇವರು ನಿಮಗೆ ವಾಪಸ್ ತಂದು ಕೊಡ್ತಾನೆ. Which means 107% return for you. ಅದರ ಅರ್ಥ ಏನಂದ್ರೆ ದೇವರು ನಿಮಗೆ 107ರಷ್ಟು ವಾಪಸ್ ತಂದು ಕೊಡ್ತಾನೆ. Not 100%. ಅದು 100ರಷ್ಟು ಅಲ್ಲ. You know, we sang the song in worship, limitless. ನಾವು ಈಗ ಒಂದು ಹಾಡು ಇಟ್ಟಿದ್ದೇವೆ, ದೇವರೇ ಮಿತಿ ಇಲ್ಲದಷ್ಟು. He is a limitless God. ಆತನು ಮಿತಿ ಇಲ್ಲದಷ್ಟು ಕೊಡುವಂತ ದೇವರು ನಿನ್ನ ದೇವರು ಆಗಿದ್ದಾನೆ. He is a boundless God. ಆತನ ಅತ್ಯಧಿಕವಾಗಿ He is a limitless God. ಆತನು ಮಿತಿ ಇಲ್ಲದೆ ಕೊಡುವವನಾಗಿದ್ದಾನೆ. If you want to get 100% return, ನಿನಗೆ 100ಕ್ಕೆ 100ರಷ್ಟು ನಿನಗೆ ಫಲಿತಾಂಶ ಬರಬೇಕಾ? invest in God. ದೇವರಲ್ಲಿ ನೀನು ಹೂಡಿಕೆ ಮಾಡು. Not only money, ಅದು ಹಣ ಮಾತ್ರವಲ್ಲದೆ your time, ನಿನ್ನ ಸಮಯ, your faithfulness, ನಿಮ್ಮ ನಂಬಿಕೆ, your obedience, ನಿನ್ನ ವಿಧೇಯತೆ, every hearing every word of a pastor. ನೀನು ಕೇಳುವಂತ ಪ್ರತಿಯೊಂದು ವಾಕ್ಯವನ್ನು ನೀನು ಹೂಡುವಾಗ, You know, even listening words of the prophet or a pastor is obeying God. ದೇವರ ವಾಕ್ಯವನ್ನು ಸೇವಕರ ಮೂಲಕ ಪ್ರವಾದಿ ಮೂಲಕ ಕೇಳುವಂತ ವಾಕ್ಯದ ಮೇಲೆ ಇಡುವಂತ ನಂಬಿಕೆ, ಆ ಭರವಸೆಯನ್ನು ನೀವು ಹೂಡುವಾಗ, Hallelujah. ಹಾಲೆಲೂಯಾ, You get 100% return. ನೀವು 100% ಪ್ರತಿಶತವನ್ನು ನೀವು ಹೊಂದಿಕೊಳ್ಳಿ. These people ಈ received ವ್ಯಕ್ತಿಗಳು a prophet from Isaiah. ಆತನು ಯೆಶಾಯ ಮೂಲಕವಾಗಿ ಪ್ರವಾದನೆಗಳನ್ನು ಹೊಂದಿಕೊಂಡವರಾಗಿದ್ದರು. They believed in it. ಅದರ ಮೇಲೆ ನಂಬಿಕೆ ಇಟ್ಟರು. They prayed for it. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡುವವರಾಗಿದ್ರು. Prayed for a messenger. ಅವರ ಬರಬೇಕಾಗಿರುವಂತ ಮೆಸೇಜ್ಗೋಸ್ಕರ ಪ್ರಾರ್ಥನೆ ಮಾಡಿದ್ರು. They prayed for a messenger. ಅವರ ಮೆಸೆಂಜರ್ಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ರು. They received it. ಆ ವ್ಯಕ್ತಿಯನ್ನ ಅವರು ಪಡೆಕೊಂಡರು. Hallelujah. ಹಾಲೆಲೂಯಾ. The fourth thing is divine prophecy. ನಾಲ್ಕನೇದಾಗಿ ಒಂದು ದೈವಿಕವಾಗಿರುವಂತ ಪ್ರವಾದನೆ ಹೊಂದಿಕೊಂಡವರು. John the Baptist was a prophecy. ಪ್ರವಾದ ದೀಕ್ಷಾ ಸ್ನಾನ ಕೊಡುವಂತ ಯೋಹಾನನ ಕುರಿತಾಗಿ ಪ್ರವಾದನೆ ಹೊಂದಿಕೊಂಡರು. And we see Jesus the Christ is also a prophet. ಯೇಸು ಕ್ರಿಸ್ತನು ಕೂಡ ಒಬ್ಬ ಪ್ರವಾದನಾತ್ಮಕವಾಗಿರುವಂತ ವ್ಯಕ್ತಿಯಾಗಿದ್ದನು. Hallelujah. ಹಾಲೆಲೂಯಾ. And fifth thing we see is a divine plan of God. ಆದ ಐದನೇದಾಗಿ ನಾವು ನೋಡ್ತೇವೆ ಒಂದು ದೈವಿಕವಾಗಿರುವಂತ ಯೋಜನೆಯಾಗಿರುತ್ತದೆ. It's a divine plan of God. ಅದು ದೈವಿಕವಾಗಿರುವಂತ ದೇವರ ಯೋಜನೆಯಾಗಿರುತ್ತದೆ. If you ask me personally, ಒಂದು ವೇಳೆ ನನ್ನನ್ನು ವೈಯಕ್ತಿಕವಾಗಿ ನೀವು ಕೇಳಿಕೊಂಡ್ರೆ, see, now already Elizabeth and Zacharias was already married. ನೀವು ನೋಡಬಹುದು ಎಲಿಜಬೆತ್ ಮತ್ತು ಜಕರ್ಯ ಆಗ್ಲೇ ಅವರು ಮದುವೆಯಾಗಿದ್ದರು. And they were barren. ಅವರು ಬಂಜೆಯಾಗಿದ್ದರು. If you ask me, ಒಂದು ವೇಳೆ ನನ್ನನ್ನು ಕೇಳಿದ್ರೆ, actually Jesus should be born to them instead of Joseph and Mary. ಒಂದು ವೇಳೆ ಯೋಸೇಪ ಮತ್ತು ಮರಿಯಳೆಯ ಹೊಟ್ಟೆಗಿಂತ ಅವರು ಬಂಜೆಯಾಗಿರುವಂತ ದೇವರ ಯಾಜಕರಾಗಿರುವಂತ ಅವರೆಲ್ಲ ಹುಟ್ಟಬಹುದಾಗಿತ್ತು. ಕರೆಕ್ಟ್ ಅಲ್ಲ? ಹೌದಲ್ವಾ? ಯಾಕಂದ್ರೆ ಅವ್ರು ಕಾಯ್ತಾ ಇದ್ದಾರೆ, ಮದುವೆ ಆಗಿದೆ, ಬಹಳ ದಿನಗಳಿಂದ ಕಾಯ್ತಾ ಇದ್ದಾರೆ. Now see, if God does this, no shame. ಒಂದು ವೇಳೆ ಇದನ್ನು ಮಾಡಿದ್ರೆ ಮರಿಯಳಿಗೆ ಯಾವುದೇ ರೀತಿಯಾದಂತ ಮುಜುಗರ, ನಾಚಿಕೆಗೀಡಾಗುವಂತ ಪರಿಸ್ಥಿತಿನೇ ಇರ್ತಾ No ಇದೆ. shame for God also. No shame for God also. ದೇವರಿಗೆ ಕೂಡ ಯಾವುದೇ ಅವಮಾನ ಆಗ್ತಾ ಇರಲಿಲ್ಲ. Hallelujah. Both were a priestly family. ಇಬ್ಬರು ಕೂಡ ಒಂದು ದೈವಿಕವಾಗಿರುವಂತ ಕುಟುಂಬದವರಾಗಿದ್ದರು. Zachariah was a priest. ಆ ಜಕರ್ಯನು ಒಬ್ಬ ಯಾಜಕನಾಗಿದ್ದನು. Elizabeth was praying for her children. ಎಲಿಜಬೆತ್ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ಲು. If you ask me logically, ನಿಮ್ಮನ್ನು ಒಂದು ವೇಳೆ ಕ್ರಿಯಾತ್ಮಕವಾಗಿ ನನ್ನನ್ನು ಕೇಳಿದ್ರೆ, I would have said Jesus is a very good alternate for them. ಒಂದು ವೇಳೆ ಅವರು ಬಹಳ ವರ್ಷಗಳಿಂದ ಕಾಯ್ತಾ ಇದ್ದಾರೆ, ಯೇಸು ಅವರಲ್ಲಿ ಹುಟ್ಟಿದ್ರೆ ಬಹಳ ಚೆನ್ನಾಗಿತ್ತಲ್ಲ ಅಂತ ನಾನು ಕೇಳ್ತಾ ಇದ್ದೆ. ಕರೆಕ್ಟ್ ಅಲ್ವಾ? ಹೌದಲ್ವಾ? ಕರೆಕ್ಟ್ ಅಲ್ವಾ? But your plan is not God's plan. ನಿಮ್ಮ ಪ್ಲಾನ್ ದೇವರ ಪ್ಲಾನ್ ಆಗಿರುವುದಿಲ್ಲ. Hallelujah. Hallelujah. From barren woman he brought a messenger. ಆ ಒಂದು ಬಂಜೆಯಾಗಿರುವಂತ ಒಬ್ಬ ಹೆಂಗಸು ದೇವರಿಂದ ಒಬ್ಬ ವ್ಯಕ್ತಿಯನ್ನು ಮೆಸೆಂಜರ್ ನನ್ನು ಪಡೆದುಕೊಳ್ತಾಳೆ. From a virgin he brought a Messiah. ಆದ್ರೆ ಕನ್ಯಕೆಯು ಮೆಸ್ಸಿಯನನ್ನು ಹೊಂದಿಕೊಳ್ತಾಳೆ. Because that is the prophecy that they received. ಏಕೆ ಅಂತಂದ್ರೆ ದೇವರು ಈಗಾಗಲೇ ಆ ವಿಷಯದಲ್ಲಿ ಆತನು 400 ವರ್ಷಗಳ ಹಿಂದೆನೆ ಆ ಪ್ರವಾದನೆಯನ್ನು ದೇವರ ನುಡಿದಿದ್ದನು.
Hallelujah. Hallelujah. Whatever prophecy you received, ಯಾವ ಪ್ರವಾದನೆ ನೀನು ಹೊಂದಿಕೊಂಡಿದೆಯೋ, in spite of your situation, ನಿನ್ನ ಅನೇಕ ಪರಿಸ್ಥಿತಿಗಳ ಮಧ್ಯದಲ್ಲಿಯೋ, that is what the God will do for you. ಆಗ ದೇವರು ಅದನ್ನು ನೆರವೇರಿಸುವವನಾಗಿರುತ್ತಾನೆ. Hallelujah. Hallelujah. You can think this is a good alternative. ಒಂದು ವೇಳೆ ನೀನು ಅಂದುಕೊಳ್ಳಬಹುದು ಇದು ಆದ್ರೆ ಚೆನ್ನಾಗಿರುತ್ತಂತ ನೀನು ಯೋಚನೆ ಮಾಡಿರಬಹುದು. You can think this is a very good way. ನೀನು ಯೋಚನೆ ಮಾಡಬಹುದು ಇದು ಸರಿಯಾದ ದಾರಿ ಇದೆ, ಕರೆಕ್ಟ್ ಅಂತ ನೀನು ಅಂದುಕೊಳ್ಳಬಹುದು. God does this, it's a very good. ಓ ದೇವರು ಇದನ್ನು ಮಾಡಿದ್ರೆ ಬಹಳ ಚೆನ್ನಾಗಿರುತ್ತಂತ ನೀನು ಯೋಚನೆ ಮಾಡಬಹುದು. Abraham and Sarah also thought like that. ಅಬ್ರಹಾಮ ಮತ್ತು ಸಾರಳು ಕೂಡ ಅದೇ ರೀತಿ ಯೋಚನೆ ಮಾಡಿದ್ರು. Children. ಅವರಿಗೆ ಮಕ್ಕಳ ಇರಲಿಲ್ಲ. Sarah came to Abraham. ಸಾರಳು ಅಬ್ರಹಾಮನ ಹತ್ರ ಬಂದು ಕೇಳಿದಳು, ಅಬ್ರಹಾಮನೇ, you are aged. ನೀನು ವಯಸ್ಸಾಗಿದೆ ನಿನಗೆ, I am also aged. ನನಗೆ ಕೂಡ ಮುಪ್ಪನಿ ವಯಸ್ಸು ಬಂದಿದೆ. You take my maid servant. ನನ್ನ ಹತ್ರ ಇರುವಂತ ಒಬ್ಬ ದಾಸಿಯನ್ನು ನೀನು ತೆಗೆದುಕೋ. You become father. ನೀನು ತಂದೆಯಾಗು. This is a good alternative. ಇದು ಒಂದು ಒಳ್ಳೆಯ ಒಂದು ಪರ್ಯಾಯ ಮಾರ್ಗವಾಗಿದೆ. This is what is good. ಇದು ನಮಗೆ ಸರಿಯಾದದ್ದು ಎಂಬುದಾಗಿ ಶಾರಳು ಯೋಚನೆ ಮಾಡ್ತಾಳೆ. That is not God's prophecy. ಆದರೆ ಅದು ದೇವರ ಯೋಜನೆ ಆಗಿರಲಿಲ್ಲ. That is not God's prophecy. ಅದು ದೇವರು ಕೊಟ್ಟಂತ ಪ್ರವಾದನೆ ಆಗಿರುವುದಿಲ್ಲ. God said, ಆತನು ಹೇಳಿದನು, ಅಬ್ರಹಾಮನೇ, from you ನಿನ್ನಿಂದನೇ I will bring great nation. ನಿನ್ನಿಂದಲೇ ಒಂದು ದೊಡ್ಡ ಸಂತತಿಯನ್ನು ನಾನು ಉತ್ಪತ್ತಿ ಮಾಡ್ತೇನೆ ಎಂಬುದಾಗಿ. Hallelujah. Hallelujah. From him and Sarah God brought great nations. ಶಾರಾ ಮತ್ತು ಅಬ್ರಹಾಮನಿಂದನೇ ದೇವರು ದೊಡ್ಡ ಜನಾಂಗವಾಗುವಂತೆ ಆಶೀರ್ವದಿಸಿದನು. Hallelujah. Hallelujah. It's a divine plan of God. ಯಾಕಂದ್ರೆ ಅದು ದೇವರ ಒಂದು ಯೋಜನೆ ಆಗಿರುತ್ತದೆ. You may think this is a good alternative. ನೀನು ಅಂದುಕೊಳ್ಳಬಹುದು ಇದು ಪರ್ಯಾಯ ಮಾರ್ಗ, ನಮ್ಮ ಕಷ್ಟಕ್ಕೆ ಸರಿಯಾಗಿದೆಯಲ್ಲ ಮಾರ್ಗ ಎಂಬುದಾಗಿ ನೀವು ಅಂದುಕೊಳ್ಳಬಹುದು. Good very alternative. ಓ ಇದು ನಮಗೆ ಸರಿಯಾದ ರೀತಿಯಲ್ಲಿ ಕಾಣಿಸುತ್ತದೆ ಎಂಬುದಾಗಿ ನೀವು ಯೋಚನೆ ಮಾಡಬಹುದು. Joseph life, why there is suffer for many years? ಓ ಯಾಕೆ ಜೋಸಫನು ಆ ರೀತಿಯಲ್ಲಿ ಯೋಚನೆ ಮಾಡಬೇಕಾಗಿತ್ತು ಎಂಬುದಾಗಿ. Why there is a suffering for many years? ಯಾಕೆ ಅವರು ಬಹಳ ವರ್ಷಗಳ ಕಾಲ ಈ ರೀತಿಯಲ್ಲಿ ನೋವು ಪಡಬೇಕಾಗಿತ್ತು? Abraham for many years. ಅಬ್ರಹಾಮನ ಬಹಳ ವರ್ಷಗಳ ಕಾಲ ನೋವು ಪಡ್ತಾ ಇದ್ದರು. For these people for 400 years they were waiting for messenger and messiah. ಅವರ ಮೆಸೆಂಜರ್ಗೋಸ್ಕರ ಮೆಸ್ಸಿಯನ್ಗೋಸ್ಕರವಾಗಿ 400 ವರ್ಷಗಳ ಕಾಲ ಅವರು ಕಾಯ್ತಾ ಇರುವುದು ತಪ್ಪಾಯಿತು. Now we are waiting for second coming of Jesus. ನಾವು ಕೂಡ ಈಗ ಯೇಸು ಕ್ರಿಸ್ತನ ಎರಡನೇ ಬರೋಣಕ್ಕೋಸ್ಕರವಾಗಿ ನಾವು ಎದುರು ನೋಡ್ತಾ ಇದ್ದೇವೆ. You people are sitting here and thinking, God, this is a very good opportunity. ನೀವು ಅಂದುಕೊಳ್ಳಬಹುದು ಕೂತ್ಕೊಂಡು, ದೇವರೇ ಇದು ಒಂದು ಒಳ್ಳೆ ಅವಕಾಶ ನೀನು ಕೆಲಸ ಮಾಡಲು ಎಂಬುದಾಗಿ. For your second coming this is a very good opportunity. ದೇವರೇ ಇದು ಒಂದು ಒಳ್ಳೆ ಅವಕಾಶ, ನಿನ್ನ ಬರೋಣ ಈಗ ಬಂದ್ರೆ ಚೆನ್ನಾಗಿರುತ್ತೆ ಅಂತ ನೀನು ಯೋಚನೆ ಮಾಡ್ತೀರ. This is a good alternative. ದೇವರೇ ಇದು ಒಂದು ಒಳ್ಳೆ ಪರ್ಯಾಯವಾಗಿರುವಂತ ಯೋಜನೆ ಆಗಿರುತ್ತೆ ಎಂಬುದಾಗಿ ನೀನು ಯೋಚನೆ ಮಾಡಬಹುದು. But that is not the God's plan. ಆದ್ರೆ ಅದು ದೇವರ ಯೋಜನೆ ಆಗಿರುವುದಿಲ್ಲ. You should always follow what is divine plan of God. ದೇವರ ಯೋಜನೆ ಪ್ರಕಾರವಾಗಿ ಅದು ನಡೆಯುವಂತದ್ದಾಗಿರುತ್ತದೆ. Hallelujah. Hallelujah. Until and unless ಅದು ಬರುವ ತನಕ, until unless you proclaim the gospel to the end of this earth, ನೀನು ಪ್ರಪಂಚದ ಕೊಟ್ಟ ಕಡೆಯವರಿಗೆ ಸುವಾರ್ತೆ ಮುಟ್ಟದ ಹೊರತಾಗಿ God will not come. ದೇವರು ಬರುವುದಿಲ್ಲ. Hallelujah. Hallelujah. They shall receive him. ಅವರ ಆತನನ್ನು ಸೇರಿಸಿಕೊಳ್ಳುವರು ಎಂಬುದಾಗಿ. They shall proclaim his name from their mouth. ಅವರ ಬಾಯಿಂದ ನಾಲಿಗೆಯಿಂದ ಯೇಸುವೇ ದೇವರೆಂಬುದಾಗಿ ಪ್ರತಿಯೊಬ್ಬರ ಬಾಯಿಂದ ಅರಿಕೆ ಮಾಡಲೇಬೇಕು. They shall bow down their knees. ಎಲ್ಲರೂ ಮೊಣಕಾಲೂರಿ ದೇವರ ಮುಂದೆ ತಲೆ ಬಾಗ್ಲೇಬೇಕು. That's when the second comes. ಆ ಸಮಯದಲ್ಲಿ ದೇವರು ಎರಡನೇ ಬರೋಣ ಆಗಿರುತ್ತದೆ. This is what the divine plan is. ಅದು ದೈವಿಕವಾಗಿರುವಂತ ಯೋಜನೆ ಆಗಿರುತ್ತದೆ. Hallelujah. Hallelujah. This is what the divine plan in their lives. ಅವರ ಜೀವನದಲ್ಲಿ ಅದು ದೇವರ ಮೂಲ ಉದ್ದೇಶವಾಗಿರುತ್ತದೆ, ಯೋಜನೆಯಾಗಿರುತ್ತದೆ. From the barrenness he brought messenger. ದೇವರ ಆ ಒಂದು ಬಂಜೆಯಿಂದ ದೇವರು ಒಬ್ಬ ಮೆಸೆಂಜರ್ ನನ್ನು ಕಳಿಸುವವನಾಗಿರುತ್ತಾನೆ. From a virgin he brought messiah. ಆದರೆ ಕನ್ಯೆಯಾಗಿರುವಂತವಳ ಮೂಲಕವಾಗಿ ಮೆಸ್ಸಿಯನನ್ನು ಕಳಿಸುವಂತದ್ದಾಗಿರುತ್ತದೆ. Messenger, ಆದ್ರೆ ಅಲ್ಲಿ ನಾವು ನೋಡ್ತೀವಿ ಒಬ್ಬ ಸಾರುವವನು. Messenger came from the wilderness. ಆ ಮೆಸೆಂಜರು ಅಡವಿಯಿಂದ ಅರಣ್ಯದಿಂದ ಬರ್ತಾನೆ. ಮೆಸ್ಸಯ್ಯನು after baptism went to the wilderness. ಆತನ ದೀಕ್ಷಾಸ್ನಾನ ಆದ್ಮೇಲೆ ಆತನ ಅರಣ್ಯ ಮಾರ್ಗದಲ್ಲಿ ಹೋಗ್ತಾನೆ. Hallelujah. Hallelujah. Messenger came from the wilderness. ಆ ಒಂದು ಮೆಸೆಂಜರ್ ಆಗಿರುವಂತವನು ಅರಣ್ಯದಿಂದ ಹೊರಗಡೆ ಬರ್ತಾನೆ. Messiah, ಆದ್ರೆ ಮೆಸ್ಸಿಯನು after baptism he went in the wilderness. ಆತನ ದೀಕ್ಷಾಸ್ನಾನ ಆದ್ಮೇಲೆ ಆತನ ಅರಣ್ಯದ ಒಳಗಡೆ ಹೋಗ್ತಾನೆ. Because that's what the divine. ಯಾಕಂದ್ರೆ ಅದು ದೇವರ ಯೋಜನೆ ಆಗಿರುತ್ತದೆ. Hallelujah. Hallelujah. You may think this is a good alternative. ಒಂದು ವೇಳೆ ನೀನು ಇದು ಪರ್ಯಾಯ ಮಾರ್ಗ, ಪರ್ಯಾಯ ಯೋಜನೆ ಅಂದುಕೊಂಡಿರಬಹುದು. And this is a very good way. ಇದು ಒಂದು ಒಳ್ಳೆಯ ಮಾರ್ಗ ಎಂಬುದಾಗಿ ನೀನು ನೆನೆಸಿರಬಹುದು. And this is a very good alternative. ಇದು ಒಳ್ಳೆಯ ಸಮಯ ಸಂದರ್ಭ ಅಂತ ನೀವು ಅಂದುಕೊಳ್ತಿರಬಹುದು. That is it God's way?
ಅದು ನಿಜವಾಗ್ಲೂ ದೇವರ ಯೋಜನೆನಾ? Think before you do. ನೀನು ಮುಂಚೆ ಇದಕ್ಕಿಂತ ಮುಂಚಿತವಾಗಿ ನೀನು ಯೋಚನೆ ಮಾಡು. Is it God's plan? ಇದು ದೇವರ ಯೋಜನೆ. My mind may say 1,000 things. ನನ್ನ ಮನಸ್ಸು ಬೇರೆ ಬೇರೆ ನೂರಾರು ಯೋಚನೆಗಳು ನನ್ನ I ಮನಸ್ಸಲ್ಲಿ may have 1,000 doubts. ನನಗೆ ಅನೇಕ ಅನುಮಾನಗಳು ಬರಬಹುದು ಯೋಚನೆಯಲ್ಲಿ. But is it a divine plan? ಇದು ದೇವರ ಯೋಜನೆನಾ? Is it a divine plan? ಇದು ದೇವರ ಯೋಜನೆನಾ? Sixth thing I want to say to you. ನಿಮಗೆ 6ನೇ ವಿಷಯವನ್ನು ಹೇಳ್ತೇನೆ ನಾನು. Both had divine responses. ಇಬ್ಬರು ಕೂಡ ಒಂದು ದೈವಿಕವಾಗಿರುವಂತ ಪ್ರತಿಸ್ಪಂದಿಸುವವರಾಗಿದ್ದರು. Hallelujah. ಹಾಲೆಲೂಯಾ. When God tells us something, ದೇವರು ಅವರಿಗೆ ಏನಾದ್ರೂ ಒಂದು ಹೇಳುವಾಗ what is our response? ಆಗ ತಕ್ಷಣ ನಮ್ಮ ಪ್ರತಿಕ್ರಿಯೆ ಏನು? What is our response? ನಮ್ಮ ಪ್ರತಿಕ್ರಿಯೆ ಏನು? Are we doubting God? ನಾವು ದೇವರನ್ನು ಅನುಮಾನ ಪಡ್ತಾ ಇದ್ದೇವಾ? Are we thinking how is it possible? ಇದು ಹೇಗಾಗುತ್ತೆ ಎಂಬುದಾಗಿ ನಾವು ಯೋಚಿಸ್ತೇವೆ? Or are we faithful? ಅಥವಾ ಅದಕ್ಕೆ ನಂಬಿಗಸ್ತರಾಗಿದ್ದೇವಾ? We see in both of their lives. ಅವರಿಬ್ಬರ ಜೀವನದಲ್ಲಿ ನಾವು ನೋಡುವಾಗ In Luke chapter 1 verses 25, 1ನೇ ಅಧ್ಯಾಯ ಲೂಕನ ಸುವಾರ್ತೆ 1ನೇ ಅಧ್ಯಾಯ 25ನೇ ವಚನದಲ್ಲಿ ನಾವು ನೋಡ್ತೇವೆ. when Elizabeth received a prophecy from the angel, ಆ ಒಂದು ದೇವದೂತನಿಂದ ಎಲಿಜಬೆತ್ತಳ ಪ್ರವಾದನೆಯನ್ನು ಕೇಳಿಸಿಕೊಳ್ಳುವಾಗ the Elizabeth's first response was, ಆ ಒಂದು ಎಲಿಜಬೆತ್ತಳ ಮೊದಲನೆಯ ಪ್ರತಿಕ್ರಿಯೆ ಏನಾಗಿತ್ತಂದ್ರೆ, Lord dealt with me. ದೇವರೇ He looked on me to take away my reproach among me. ಆತನೇ ಹೇಳ್ತಾನೆ 25ನೇ ವಚನದಲ್ಲಿ, ದೇವರು ನನ್ನನ್ನು ಪರಾಮರಿಸಿ ಈ ರೀತಿಯಲ್ಲಿ ಮಾಡಿದ ಜನರಲ್ಲಿ ನನಗಿದ್ದ ಅವಮಾನವನ್ನು ಪರಾಮರಿಸಿದನಲ್ಲ ಎಂಬುದಾಗಿ. Hallelujah. Hallelujah. He took away the shame from me. ನನ್ನಿಂದ ಎಲ್ಲಾ ವಿಧವಾದಂತಹ ಅವಮಾನವನ್ನು ತೆಗೆದುಹಾಕಿದನು ಎಂಬುದಾಗಿ. And we see Mary in Luke chapter 1 verses 46. ಲೂಕನ ಸುವಾರ್ತೆ 1ನೇ ಅಧ್ಯಾಯ 46ನೇ ವಚನದ ಮೇರಿ ಕುರಿತಾಗಿ ನಾವು ನೋಡ್ತೇವೆ. My soul magnifies the Lord. ನನ್ನ ಆತ್ಮವು ದೇವರನ್ನು ಘನಪಡಿಸುತ್ತದೆ. And we see Mary singing a song from 46 to 55. 46ನೇ ಅಧ್ಯಾಯದಿಂದ ಮರಿಯಳು ಒಂದು ಒಳ್ಳೆಯ ಹಾಡನ್ನು ಹಾಡ್ತಾ ಇದ್ದಾಳೆ ದೇವರ ಮಾತನ್ನು ಕೇಳಿ. They're both their responses. ಅವರು ದೇವರ ಮಾತಿಗೆ ಕೊಡುವಂತ ಪ್ರತಿಕ್ರಿಯೆ ಆಗಿರ್ತದೆ. Both their responses. ಅವರಿಬ್ಬರು ಕೂಡ ದೇವರ ಮಾತಿಗೆ ಅವರು ಕೊಟ್ಟಂತ ಒಂದು ಪ್ರತಿಕ್ರಿಯೆ ಅದಾಗಿರ್ತದೆ. Their response was praise and worship. ಅವರ ಒಂದು ಪ್ರತಿಕ್ರಿಯೆ ಏನಾಗಿತ್ತಂದ್ರೆ ದೇವರನ್ನು ಘನಪಡಿಸುವಂತದ್ದು, ದೇವರಿಗೆ ಸ್ತೋತ್ರ ಮಾಡುವಂತದ್ದಾಗಿತ್ತು. This is what our response should be. ಇವತ್ತು ನಮ್ಮ ಒಂದು ಪ್ರತಿಕ್ರಿಯೆ ಕೂಡ ಹಾಗೆ ಇರಬೇಕು. Whenever we receive God's word, ದೇವರ ವಾಕ್ಯ ಯಾವಾಗ ನಾವು ಹೊಂದಿಕೊಳ್ತೇವೋ, we should not be doubting. ನಾವು ಅದನ್ನ ಅನುಮಾನ ಪಡದಂತೆ, we should not be unbelief. ಅದಕ್ಕೆ ಅಪನಂಬಿಕೆ ತೋರಿಸದಂತೆ, we should be faithfully praise and worship. ಅದಕ್ಕೆ ನಂಬಿಗಸ್ತರಾಗಿತ್ತು ದೇವರನ್ನು ಆರಾಧಿಸಿ ಆತನನ್ನು ಸ್ತುತಿಸುವಂತವರಾಗಿರಬೇಕು. We see both these women, ಅಲ್ಲಿರುವಂತ ಇಬ್ಬರು ಹೆಂಗಸರು, we see them praising and worshiping. ಅವರಿಬ್ಬರು ಕೂಡ ದೇವರನ್ನು ಸ್ತುತಿಸಿದರು, ಆತನನ್ನು ಕೊಂಡಾಡಿದರು ಎಂಬುದಾಗಿ. What we are doing today after God's receiving. ಆದ್ರೆ ದೇವರ ವಾಕ್ಯಗಳನ್ನು ಕೇಳಿದ ನಂತರ ನಾವು ಯಾವ ರೀತಿಯಲ್ಲಿ ದೇವರಿಗೆ ಪ್ರತಿಕ್ರಿಯೆ ತೋರಿಸ್ತಾ ಇದ್ದೇವೆ? Are we forgetting every time? ನಾವು ಅವುಗಳನ್ನು ಮರೆತು ಹೋಗ್ಬಿಡ್ತೇವಾ? We are not remembering last week words. ದೇವರು ಹೇಳಿದಂತ, ಕಳೆದ ವಾರ ಹೇಳಿದಂತ ಮಾತುಗಳನ್ನು ನಾವು ಮರೆತು ಬಿಡ್ತೇವಾ? We are forgetting what God's promises. ದೇವರು ನಮಗೆ ಕೊಟ್ಟಂತ ಪ್ರವಾದನೆಗಳನ್ನು ನಾವು ಮರೆತು ಹೋಗ್ತಾ ಇದ್ದೇವಾ? We are forgetting what God has done to us. ನಮ್ಮ ಜೀವನದಲ್ಲಿ ದೇವರು ಏನು ಮಾಡಿದಾನೆ ಅವುಗಳನ್ನು ಮರೆತು ಹೋಗ್ತಾ ಇದ್ದೇವಾ? What is your response? ದೇವರಿಗೆ ನೀವು ಏನು ಪ್ರತಿಕ್ರಿಯೆ ತೋರಿಸುವವರಾಗಿದ್ದೀರಿ? The one way of gratitude is we should never forget where we came from. Where did the God lift us from? ನಾವು ಒಂದು ಮಾತ್ರ ದೇವರಿಗೆ ಬಹಳ ಕೃತಜ್ಞರಾಗಿರಬೇಕು. ನಾವು ಯಾವ ಸ್ಥಿತಿಯಿಂದ ದೇವರು ನಮ್ಮನ್ನು ಮೇಲೆ ಕೆತ್ತಿದ್ದಾನೆ ಎಂಬುದಾಗಿ ನಾವು ಯಾವತ್ತೂ ಮರಿಬಾರದು. Are we holy when we received God? ದೇವರ ವಾಕ್ಯವನ್ನು ನಾವು ಕೇಳಿಸಿಕೊಳ್ಳುವಾಗ ಅದಕ್ಕೆ ನಾವು ಸರಿಯಾದಂತ ಪ್ರತಿಕ್ರಿಯೆ ತೋರಿಸ್ತಾ ಇದ್ದೇವೆ. When God approached us, are we holy to receive it? ಅದನ್ನು ದೇವರು ನಮ್ಮೊಂದಿಗೆ ಮಾತನಾಡುವಾಗ ಅದನ್ನು ಪರಿಶುದ್ಧವಾಗಿ ಅದನ್ನು ತೆಗೆದುಕೊಳ್ತಾ ಇದ್ದೀವಿ. We should think ourselves, when God spoke to us, did He speak to us because we are holy? ದೇವರು ನಮ್ಮ ಜೊತೆ ಮಾತನಾಡುವಾಗ, ದೇವರ ವಾಕ್ಯಗಳು ನಮಗೆ ತಿಳಿಸುವಾಗ ನಾವು ಪರಿಶುದ್ಧರಿಂದ ನಾವು ಎಣಿಸಿಕೊಳ್ತಾ ಇದ್ದೇವೆ. What is our response? ಆ ಒಂದು ಮಾತಿಗೆ ನಾವು ಯಾವ ರೀತಿಯಲ್ಲಿ ದೇವರಿಗೆ ಪ್ರತಿಕ್ರಿಯೆ ತೋರಿಸ್ತಿದ್ದೇವೆ? Think just 5 years before, 10 years before, how was our life? ನೀವು ಯೋಚನೆ ಮಾಡ್ರಿ, 5 ವರ್ಷದಿಂದ 10 ವರ್ಷದಿಂದ ನಮ್ಮ ಜೀವನಗಳು ಏನಾಗಿದ್ದವು, ನಾವು ಏನಾಗಿದ್ದೇವೆ ಎಂಬುದಾಗಿ. Did we had a very luxurious life? ನಾವು ಒಂದು ವಿಲಾಸಕರವಾಗಿರುವಂತ, ಒಂದು ವಿಶ್ರಾಮವಾಗಿರುವಂತ ಜೀವನದಲ್ಲಿ ನಾವಿದ್ದೇವಾ? Did we had a peaceful life? ಅಥವಾ ನಾವು ಸಮಾಧಾನಕರವಾದಂತ ಜೀವನ ನಾವು ನಡೆಸಿಕೊಂಡು ಬರ್ತಿದ್ದೀವಾ? Did we had a faithful life? ಅಥವಾ ನಾವು ನಂಬಿಗಸ್ತರಾಗಿ ನಡ್ಕೊಳ್ತಾ ಇದ್ದೇವಾ? Today, ಆದ್ರೆ ಈ ದಿನ, if
you are having a faithful life, ಇವತ್ತು ನಾವು ನಂಬಿಗಸ್ತರಾಗಿ ನೀವು ಕಾಣಿಸಿಕೊಳ್ತಿದ್ರೆ, if you had a very good life, ಅಥವಾ ಇವತ್ತು ನೀವು ಉತ್ತಮವಾದಂತಹ ಜೀವನವನ್ನು ಅಭ್ಯಾಸ ಮಾಡ್ತಾ ಇದ್ರೆ, if you have a peaceful life, ಅಥವಾ ಇವತ್ತು ನೀವು ಸಮಾಧಾನಕರವಾದಂತಹ ಜೀವನ ನಡೆಸಿಕೊಳ್ತಾ ಇದ್ರೆ, you should always remember ಇದನ್ನು ನೀವು ಯಾವಾಗಲೂ it's ನೆನಪಿಟ್ಟುಕೊಳ್ಳಬೇಕಾಗಿದೆ. only because of him. ಇದು ಯಾಕಂದ್ರೆ ಕೇವಲ ದೇವರಿಂದ ಮಾತ್ರನೇ. One more move of him is enough. ದೇವರ ಒಂದು ಮಾತು ಸಾಕು ನಮ್ಮ ಜೀವನದಲ್ಲಿ. One more move, ಒಂದೇ ಒಂದು ದೇವರ ಒಂದು ಸ್ಪಂದನೆ ಸಾಕು. one more move, ಒಂದೇ ಒಂದು ದೇವರ ಒಂದು ಸ್ಪಂದನೆ ಸಾಕು. enough to change everything. ನಮ್ಮ ಜೀವನದ ಎಲ್ಲಾ ಸ್ಥಿತಿಗಳ We ಬದಲಾಗ್ತವೆ. saw from this both the couple's life ನಾವು ಇಬ್ಬರು ದಂಪತಿಗಳ ಕುರಿತಾಗಿ, ಎರಡು ಕುಟುಂಬಗಳ ಕುರಿತಾಗಿ ನಾವು ನೋಡಿಕೊಂಡಿದ್ದೇವೆ. how their divine lifestyle was, ಅವರ ಜೀವನ ಶೈಲಿ ಹೇಗಿತ್ತು, how their ದೈವಿಕವಾಗಿರುವಂತಹ ಜೀವನ. divine calling was, ಅವರ ದೈವಿಕವಾಗಿರುವಂತಹ ಕರೆಯನ್ನು ಹೇಗೆ ಹೊಂದಿಕೊಂಡಿದ್ರು, how their divine faith was, ಅಥವಾ ದೇವರಿಗೆ ಅವರು ದೈವಿಕವಾದಂತಹ ನಂಬಿಕೆಯಲ್ಲಿ ಹೇಗೆ ಮುಂದುವರೆದರು, how their divine prophecies ಅಥವಾ was, ದೈವಿಕವಾಗಿರುವಂತಹ ಪ್ರವಾದನೆಗಳನ್ನು ಹೇಗೆ ಹೊಂದಿಕೊಂಡರು ಎಂಬುದಾಗಿ, how they fulfilled the divine plan, ಅಥವಾ ದೇವರ ಒಂದು ಯೋಜನೆಯನ್ನು ಯಾವ ರೀತಿಯಲ್ಲಿ ಅವರು ಪೂರೈಸಿದರು ಎಂಬುದಾಗಿ, how there was a divine responses ಅಥವಾ ಅವರು ಯಾವ ರೀತಿಯಲ್ಲಿ ದೈವಿಕವಾಗಿರುವಂತಹ ಒಂದು ಪ್ರತಿಕ್ರಿಯೆಯನ್ನು ದೇವರಿಗೆ ತೋರಿಸಿದ್ರು ಎಂಬುದಾಗಿ. from this both the couple's life. ಆ ಇಬ್ಬರು ದಂಪತಿಗಳ ಕುರಿತಾಗಿ ನಾವು ಜೀವನದ ಕುರಿತಾಗಿ ನಾವು We ನೋಡುವಾಗ can learn that delay is always a double. ಇವತ್ತು ನಾವು ಇವರಿಬ್ಬರ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ತೇವೆ, ನಮ್ಮ ಪ್ರಾರ್ಥನೆಗೆ ಉತ್ತರ ತಡವಾಗೋದಿದ್ರೆ ಅದಕ್ಕೆ ಎರಡರಷ್ಟು ಆಶೀರ್ವಾದಗಳು ಸಿಗ್ತವೆ ಎಂಬುದಾಗಿ. Hallelujah. ಹಾಲೆಲೂಯಾ. Both the children were named by God before the birth. ಆ ಇಬ್ಬರು ಹುಟ್ಟಿದಂತ ಇಬ್ಬರು ಮಕ್ಕಳು ಕೂಡ ಅವರು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಅವರ ಹೆಸರುಗಳು ಏನೆಂಬುದಾಗಿ ದೇವರೇ ಅವರಿಗೆ ಹೆಸರನ್ನು ಕೊಟ್ಟಿದ್ದನು. Both the children were filled with the Holy Spirit before their birth. ಅವರು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಅವರ ಆತ್ಮದಲ್ಲಿ ತುಂಬಿಸಲ್ಪಟ್ಟವರಾಗಿದ್ದರು. They were filled with the Holy Spirit. ಅವರ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವರಾಗಿದ್ದರು. This is a delay. ಅವರ ತಡವಾಗಿದ್ದ ಕಾರಣದಿಂದಲೇ The delay came from the Holy Spirit. ಅವರ ತಡವಾಗಿದ್ದರಿಂದ ಅವರ ದೈವಿಕ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವರಾಗಿ ಬಂದರು. ಅವರು They came with the Holy Spirit. ಅವರು ಬರುತ್ತಿರುವಾಗಲೇ ದೈವಿಕವಾಗಿರುವಂತಹ ಆತ್ಮನಿಂದ ತುಂಬಿಸಲ್ಪಟ್ಟವರಾಗಿದ್ದರು. You can see what transformed from John the Baptist and what transformed from Jesus the Christ. ನೀವು ನೋಡ್ತಾ ಇರಬಹುದು, ದೇವರಿಂದ ಮೂಲಕವಾಗಿ, ಯೇಸುವಿನ ಮೂಲಕವಾಗಿ, ಯೋಹನ ಮೂಲಕವಾಗಿ ಯಾವ ರೀತಿಯಾದಂತಹ ಪ್ರಪಂಚದಲ್ಲಿ ಒಂದು ದೊಡ್ಡ ಬದಲಾವಣೆ ಬಂತು ಎಂಬುದಾಗಿ ನೀವು You ನೋಡುವವರಾಗಿದ್ದೀರಿ. may think the delay, ನೀವು ಯೋಚನೆ ಮಾಡ್ತಿರಬಹುದು ಯಾಕೆ ತಡವಾಗ್ತಾ ಇದೆ, but there is a double blessing from them. ಅದು ತಡವಾಗುತ್ತಿರೋದ್ರಿಂದ ಎರಡರಷ್ಟು ಆಶೀರ್ವಾದಗಳು ನಮ್ಮ ಮೇಲೆ There is ಬರಲಿಕ್ಕಿದೆ. a double blessing from John the Baptist. ಆ ಎರಡರಷ್ಟು ಆಶೀರ್ವಾದವನ್ನು ಯೋಹಾನನ ಮೂಲಕವಾಗಿ ಅವರು And ಹೊಂದಿಕೊಂಡರು. there is a double blessing from Jesus the Christ. ಯೇಸುವಿನ ಮೂಲಕವಾಗಿ ಎರಡರಷ್ಟು ಆಶೀರ್ವಾದಗಳನ್ನು ಹೊಂದಿಕೊಂಡರು. Both the life had a supernatural event. ಇಬ್ಬರ ಜೀವನ ಶೈಲಿ ಅದು ಅಸಾಧಾರಣವಾಗಿರುವಂತಹ ಜೀವನವಾಗಿತ್ತು ಅವರದು. All four people received Holy Spirit. ಆ 4 ಜನ ವ್ಯಕ್ತಿಗಳು ಕೂಡ ಅವರು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವರಾಗಿದ್ದರು. All four people had a angelic moments. ಅವರ 4 ಜನ ಕೂಡ ಅವರ ದೇವದೂತನ ಮೂಲಕವಾಗಿ ಅವರು ನಡೆಸಲ್ಪಡುವವರಾಗಿದ್ದರು. Hallelujah. ಹಾಲೆಲೂಯಾ. Zacharias had an angel moment. ಆ ಒಂದು ದೇವದೂತನ ಮೂಲಕವಾಗಿ, Zacharias had an angel moment. ಜಕರಿಯನ ಮೂಲಕವಾಗಿ, ಆತನ ದೇವದೂತನ ಮೂಲಕವಾಗಿ ಜಕರಿಯನು ಮುಂದುವರಿತಾನೆ. Elizabeth was filled with the Holy Spirit. ಆ ಎಲಿಜಬೆತಳು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವಳಾಗಿರ್ತಾಳೆ. Joseph was guided from Holy Spirit many times. ಆ ಯೋಸೇಫನು ಕೂಡ ಪವಿತ್ರಾತ್ಮನಿಂದ ಆತನ ಮಾರ್ಗದರ್ಶನವನ್ನು ಹೊಂದಿದವನಾಗಿದ್ದನು. Mary was coming from the angel for many times. ಎಷ್ಟೋ ಸಾರಿ ಮರಿಯಳು ಕೂಡ ದೇವದೂತನ ಮೂಲಕವಾಗಿ ಆಕೆ ಮಾತನಾಡಿದಂತವಳಾಗಿದ್ದಳು. All four people. ಈ 4 ಜನರು ಕೂಡ ಒಂದು ದೈವಿಕವಾಗಿರುವಂತ ಒಂದು ಸಂಪರ್ಕದೊಂದಿಗೆ ಅವರು ಮುಂದುವರಿಯಾಗಿದ್ದರು. Hallelujah. ಹಾಲೆಲೂಯಾ. Whatever the situation is, ಪರಿಸ್ಥಿತಿ ಏನೇ ಆಗಿರಬಹುದು, only thing the common is ಆದ್ರೆ ಎಲ್ಲದಕ್ಕೂ ಒಂದೇ ಒಂದು ವಿಷಯ, ಮುಖ್ಯವಾದಂತ ವಿಷಯ, we should always have a divine lifestyle. ಆವಾಗಲೂ ಕೂಡ ನಾವು ದೈವಿಕವಾಗಿರುವಂತ ಜೀವನವನ್ನು We ಹೊಂದಿಕೊಂಡಿರಬೇಕು. should always have a divine calling. ನಾವು ಯಾವಾಗಲೂ ಕೂಡ ಒಂದು ದೈವಿಕ ಕರೆಗೆ ನಾವು We should ಕಿವಿಗೊಟ್ಟವರಾಗಿರಬೇಕು. always have a divine faith. ನಾವು ಯಾವಾಗಲೂ ಕೂಡ ಒಂದು ದೈವಿಕವಾದಂತಹ ವಿಷಯಗಳ ಮೇಲೆ ನಂಬಿಕೆ We should ಇಟ್ಟವರಾಗಿರಬೇಕು. always obey divine prophecy. ನಾವು ಯಾವಾಗಲೂ ಕೂಡ ದೈವಿಕವಾಗಿ ಬರುವಂತಹ ಪ್ರವಾದನೆಗಳ ಮೇಲೆ ನಂಬಿಕೆ ಇಟ್ಟವರಾಗಿರಬೇಕು. We should always obey divine plan. ನಾವು ದೈವಿಕವಾಗಿರುವಂತಹ ಯೋಜನೆಗಳ ಕಡೆಗೆ ನಾವು ಕಿವಿಗೊಟ್ಟವರಾಗಿರಬೇಕು. We should always give divine response. ನಾವು ಯಾವಾಗಲೂ ಕೂಡ ದೈವಿಕವಾಗಿ ಪ್ರತಿಕ್ರಿಯೆ ತೋರಿಸುವಂತವರಾಗಿರಬೇಕು. Our response is very important to God. ದೇವರಿಗೆ ನಮ್ಮ ಪ್ರತಿಸ್ಪಂದನೆ ಬಹಳ ಪ್ರಮುಖವಾಗಿರುತ್ತದೆ. Today as we are sitting, ನಾವು ಇವತ್ತಿಲ್ಲಿ ಕೂತಿದ್ದೇವೆ. just close your eyes and think. ನೀವು ಕೂತಿರುವಂತಹ ಸ್ಥಳದಲ್ಲಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಕೆಲವು ಸಾರಿ Let us think to God. ನೀವು ದೇವರ ಬಗ್ಗೆ ಕೆಲವು ಸಾರಿ ಯೋಚನೆ ಮಾಡ್ರಿ. How is our response?
ನಮ್ಮ ಪ್ರತಿಕ್ರಿಯೆ ಏನು ಇವತ್ತಿನ How ವಾಕ್ಯ is our response? ಹೇಗಿದೆ? ನಮ್ಮ ಪ್ರತಿಕ್ರಿಯೆ, ನಮ್ಮ How is our ಪ್ರತಿಸ್ಪಂದನೆ, response? ನಮ್ಮ ಪ್ರತಿಕ್ರಿಯೆ ಹೇಗಿದೆ? Are we obeying to God? ನಾವು ದೇವರಿಗೆ ವಿಧೇಯತೆಯನ್ನು ತೋರಿಸ್ತಾ ಇದ್ದೇವಾ? Are we obeying to His divine plan? ದೇವರ ಒಂದು ಯೋಜನೆಗೆ ನಾವು ವಿಧೇಯರಾಗಿದ್ದೇವಾ? Are we obeying to divine prophecies? ಅಥವಾ ದೇವರ ಪ್ರವಾದನೆಗಳಿಗೆ ನಾವು ವಿಧೇಯರಾಗ್ತಾ ಇದ್ದೇವಾ? Are we obeying to the divine prophecies? ಅಥವಾ ದೇವರ ಪ್ರವಾದನೆಗಳಿಗೆ ನಾವು ವಿಧೇಯತೆಯನ್ನು ತೋರಿಸ್ತಾ ಇದ್ದೇವೆ? Are we having a divine family life? ನಮ್ಮ ಒಂದು ದೈವಿಕವಾಗಿರುವಂತಹ ಕುಟುಂಬವಾಗಿದೆಯಾ? Are we having a divine lifestyle? ನಮ್ಮ ಒಂದು ದೈವಿಕವಾಗಿರುವಂತಹ ಜೀವನ ಶೈಲಿ ನಮ್ಮದಾಗಿದೆಯಾ? Are we having a divine responsibility? ನಾವು ದೈವಿಕವಾಗಿರುವಂತಹ ಜವಾಬ್ದಾರಿ ಹೊತ್ತುಕೊಂಡದಕ್ಕೆ ಪ್ರತಿಕ್ರಿಯೆ ತೋರಿಸಿದ್ದೇವೆ. ನಾವೆಲ್ಲರೂ ಕೆಲವು ಸಾರಿ ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. Thank you, Lord. ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. Thank you, Lord, for bringing this both the couples into life. ದೇವರೇ, ಒಂದು ಎರಡು ಕುಟುಂಬಗಳ ಮೂಲಕವಾಗಿ ನಮಗೆ ಕೆಲವು ವಿಷಯಗಳನ್ನು ನೀನು ಕಲಿಸಿಕೊಟ್ಟಿದೀಯಾ. We listened this people's life many times. ಈ ಒಂದು ಕುಟುಂಬಗಳ ಕುರಿತಾಗಿ ಅನೇಕ ಸಾರಿ ನಾವು ಕೇಳಿಸಿಕೊಂಡಿದ್ದೇವೆ. Today from them, ದೇವರೇ, ಅವರ ಮೂಲಕವಾಗಿ ಈ ದಿನ we learned many things. ನಾವು ಅನೇಕ ವಿಷಯಗಳನ್ನು ಕಲಿತುಕೊಂಡಿದ್ದೇವೆ. Lord, we should have a divine lifestyle. ದೇವರೇ, ನಾವು ಕೂಡ ಒಂದು ದೈವಿಕವಾಗಿರುವಂತಹ ಜೀವನ ಶೈಲಿಯನ್ನು ಹೊಂದಿಕೊಳ್ಳಬೇಕಾಗಿದೆ. We should have a divine calling. ದೇವರೇ, ಒಂದು ದೈವಿಕ ಕರೆಯನ್ನು ನಾವು ಹೊಂದಿಕೊಳ್ಳಬೇಕಾಗಿದೆ. We should have a divine encounter. ದೇವರೇ, ಒಂದು ದೈವಿಕವಾಗಿರುವಂತಹ ನಿನ್ನ ಸಂಪರ್ಕದೊಂದಿಗೆ ನಾವು ಒಂದಾಗಬೇಕಾಗಿದೆ. We should have a divine faith. ದೇವರೇ, ಒಂದು ದೈವಿಕವಾಗಿರುವಂತಹ ನಂಬಿಕೆ ನಮ್ಮಲ್ಲಿ ಬರಬೇಕಾಗಿದೆ. We should always listen to divine prophecy. ದೇವರೇ, ನಮಗೆ ದೈವಿಕವಾಗಿರುವಂತಹ ಪ್ರವಾದನೆಗಳನ್ನು ನಾವು ಹೊಂದಿಕೊಳ್ಳುವವರಾಗಿದ್ದೇವೆ. Divine plan is obeying. ದೇವರೇ, ನಿನ್ನ ಒಂದು ದೈವಿಕವಾಗಿರುವಂತಹ ಯೋಜನೆಗೆ ನಾವು ಅದರ ಮೇಲೆ ನಂಬಿಕೆ ಇಡುವವರಾಗಿದ್ದೇವೆ. Always have a divine response. ದೇವರೇ, ನಾವು ಆ ಒಂದು ದೈವಿಕವಾಗಿರುವಂತಹ ನಿನ್ನ ಮಾತಿಗೆ ದೈವಿಕವಾಗಿರುವಂತಹ ಒಂದು ಪ್ರತಿಕ್ರಿಯೆ ತೋರಿಸುವುದು. ದೇವರೇ, ನಿಮಗೆ ವಂದನೆ ವಂದನೆ ವಂದನೆಯನ್ನು ಸಲ್ಲಿಸುತ್ತೇವೆ. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ, ಎಲ್ಲರ ಕಣ್ಣುಗಳನ್ನು ಮುಚ್ಚಿಕೊಂಡು. Lord, we thank you, Jesus, for all the divine message that you have given, Lord. ದೇವರೇ, ಇವತ್ತು ಕೊಟ್ಟಂತ ದೈವಿಕವಾಗಿರುವಂತಹ ಉಪದೇಶಕ್ಕಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸುವವರಾಗಿದ್ದೇವೆ. ದೇವರೇ, ನಿನ್ನ ಒಂದು ಚಲನೆಗೋಸ್ಕರವಾಗಿ ನಾವು ಎದುರು ನೋಡುವವರಾಗಿದ್ದೇವೆ. Think for a moment. ದೇವರ ಒಂದು ಯೋಜನೆಗೋಸ್ಕರವಾಗಿ ನೀವು ಯೋಚಿಸಿರಿ. Think for a moment. 5 years before, how was your life? ಒಂದು ಕ್ಷಣ ನೀವು ಯೋಚನೆ ಮಾಡ್ರಿ. 5 ವರ್ಷದ ಹಿಂದೆ, 10 ವರ್ಷ ಹಿಂದೆ ನಿಮ್ಮ ಜೀವನ ಹೇಗಿತ್ತು? How is my life today? ಇವತ್ತು ನನ್ನ ಜೀವನ ಹೇಗಿದೆ? Is anything delayed in my life? ನನ್ನ ಜೀವನದಲ್ಲಿ ಏನಾದರೂ ತಡವಾಗ್ತಾ ಇದೆಯಾ? Is anything delayed in my life today? ನನ್ನ ಜೀವನದಲ್ಲಿ ಇವತ್ತಿನವರೆಗೆ ಏನಾದರೂ ತಡವಾಗ್ತಾ ಇದೆಯಾ? God said today's word. ಇವತ್ತಿನ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾನೆ. Delay is a double blessing. ತಡವಾಗ್ತಾ ಇರೋದು ನಿನಗೆ 2ರಷ್ಟು ಆಶೀರ್ವಾದಗಳಿಗೋಸ್ಕರವಾಗಿಯೇ. Delay is a double blessing. ತಡವಾಗ್ತಾ ಇರೋದು 2ರಷ್ಟು ಆಶೀರ್ವಾದ ನಿಮ್ಮ ಮೇಲೆ ಬರುವುದಕ್ಕಾಗಿಯೇ. Delay is a double blessing. ತಡವಾಗ್ತಾ ಇರೋದು ನಿಮ್ಮ ಮೇಲೆ 2ರಷ್ಟು ಆಶೀರ್ವಾದ. Limitless God. ನಮ್ಮ ದೇವರ ಆತನ ಮಿತಿ ಇಲ್ಲದ ದೇವರಾಗಿದ್ದಾನೆ. He is a limitless God. ಆತನು ಮಿತಿ ಇಲ್ಲದೆ ಕೊಡುವಂತ ದೇವರಾಗಿದ್ದಾನೆ. He is a limitless God. ಆತನು ಮಿತಿ ಇಲ್ಲದ ದೇವರ ನಿನ್ನವನಾಗಿದ್ದಾನೆ. He is a powerful God. ಆತನು favorful God. ಆತನು ಫಲವನ್ನು ಕೊಡುವಾತನಾಗಿದ್ದಾನೆ. He is a righteous God. ಆತನು ನೀತಿವಂತನಾಗಿದ್ದಾನೆ. He is a limitless God. ಆತನು ಮಿತಿ ಇಲ್ಲದೆ ಕೊಡುವಂತ ದೇವರಾಗಿದ್ದಾನೆ. He will give to you when you pray. ನೀನು ಪ್ರಾರ್ಥನೆ ಮಾಡುವಾಗ ಆತನು ಒದಗಿಸುವವನಾಗಿದ್ದಾನೆ. Word says when you ask you shall receive. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಎಂಬುದಾಗಿ. When you ask you will be received. ನೀನು ಕೇಳುವಾಗ ನಿನಗೆ ದೇವರ ಹೊಂದಿಕೊಳ್ಳುವವರಾಗಿದ್ದೀ. Are we asking today? ನಾವು ದೇವರನ್ನು ಕೇಳ್ತಾ ಇದ್ದೇವಾ? Are we submitting our life today? ನಮ್ಮನ್ನು ನಾವು ದೇವರಿಗೆ ಸಮರ್ಪಣೆ ಮಾಡಿಕೊಳ್ತಾ ಇದ್ದೇವಾ? Are we having a divine lifestyle? ನಾವು ಒಂದು ದೈವಿಕ ಜೀವನ ಶೈಲಿಯನ್ನು ಹೊಂದಿಕೊಂಡವರಾಗಿದ್ದೇವಾ? Are we having a divine calling? ದೇವರ ಮುಂದೆ ನಾವು ದೇವರ ಒಂದು ಆಲೋಚನೆಯನ್ನು ಕೇಳುವವರಾಗಿದ್ದೇವಾ? Are we having divine encounter? ದೇವರೊಂದಿಗೆ ಒಂದು ದೈವಿಕವಾಗಿರುವಂತ ಒಂದು ಎನ್ಕೌಂಟರ್ ಆಗ್ಲಿಕ್ಕಿದ್ದೇವಾ? Are we having divine prophecies? ದೈವಿಕವಾಗಿ ಬರುವಂತ ಒಂದು ಪ್ರವಾದನೆಯನ್ನು ಹೊಂದಿಕೊಳ್ಳುವವರಾಗಿದ್ದೇವಾ? Are we having divine plan? ದೇವರ ಒಂದು ದೈವಿಕವಾಗಿರುವಂತ ಯೋಜನೆಗಳನ್ನು ಸ್ವೀಕರಿಸುವವರಾಗಿದ್ದೇವೆ. ದೇವರಿಗೆ ಒಂದು ದೈವಿಕವಾಗಿರುವಂತಹ ಪ್ರತಿಕ್ರಿಯೆ ತೋರಿಸುವವರಾಗಿದ್ದೇವೆ. ಈ ಒಂದು ಎಲ್ಲ ವಿಷಯಗಳನ್ನು ಹೊಂದಿಕೊಂಡಂತ ನೀನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡು. Let's pray to God to receive all these things. ಇವೆಲ್ಲ ವಿಷಯಗಳನ್ನು ನಾನು ಹೊಂದಿಕೊಳ್ಳಬೇಕೆಂಬುದಾಗಿ ದೇವರೊಂದಿಗೆ ಪ್ರಾರ್ಥನೆ ಮಾಡ್ರಿ. ಯೇಸುವೇ ನಿಮಗೆ ವಂದನೆ ವಂದನೆ. Thank you Lord. Thank you Lord. Hallelujah. ಯೇಸುವೇ ಮಿತಿಯಿಲ್ಲದೆ 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 ಎಲ್ಲರೂ ಹೇಳೋಣ. ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ,
ಓ ಎಲ್ಲರೂ ಹೇಳ ಬಾಯ್ ತೆಗೆದು ನನ್ನನ್ನು ತುಂಬಿಸಯ ಮಿತಿ ಇಲ್ಲದೆ ಮಿತಿಯಿಲ್ಲದೆ 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 ಎಲ್ಲರೂ ಹೇಳಿಕೊಳ್ಳ ಮಿತಿಯಿಲ್ಲದೆ ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ ಓ ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ ಮಿತಿ ಇಲ್ಲದೆ ಎಲ್ಲರೂ ಹೇಳಿಕೊಳ್ಳ ಕೈಗಳನ್ನೆತ್ತಿ ಕೈಗಳನ್ನೆತ್ತಿ ಮಿತಿಯಿಲ್ಲದೆ ಲಿಮಿಟ್ಲೆಸ್ ಲವ್ ಲಿಮಿಟ್ಲೆಸ್ ಫೇವರ್ ಲಿಮಿಟ್ಲೆಸ್ ಬ್ಲೆಸ್ಸಿಂಗ್ ಓ ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ ಓ ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ ಮಿತಿಯಿಲ್ಲದೆ ಮಿತಿಯಿಲ್ಲದೆ ಮಿತಿಯಿಲ್ಲದ ಆಶೀರ್ವಾದ ಮಿತಿಯಿಲ್ಲದ ಕೃಪೆ ಮಿತಿಯಿಲ್ಲದ ವರದಾನಗಳು ದೇವರ ನಮ್ಮ ಜೀವನದಲ್ಲಿ ಮಿತಿಯಿಲ್ಲದೆ ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ ಓ ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ ಮಿತಿಯಿಲ್ಲದೆ 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 ನನ್ನನ್ನು ತುಂಬಿಸಯ ಓ ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ ಬರೀ ಸ್ವರಗಳು ಮಾತ್ರ ಮಿತಿಯಿಲ್ಲದೆ ಎಲ್ಲರ ಸ್ವರಗಳು ಮಿತಿಯಿಲ್ಲದೆ 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 ನನ್ನನ್ನು ತುಂಬಿಸಯ ಓ ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ ಓ ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ Father God, we pray for today. ತಂದೆಯಾದ ದೇವರೇ, ನಾವು ನಿನಗೆ ಪ್ರಾರ್ಥಿಸುತ್ತಿದ್ದೇವೆ. You have given us a divine words. ದೇವರೇ, ನಿನ್ನ ಪರಲೋಕದ ದೈವಿಕವಾಗಿರುವಂತ ವಾಕ್ಯಗಳನ್ನು ನೀನು ಕೊಟ್ಟಿದ್ದಕ್ಕಾಗಿ You blessed us with the two couples life today. ದೇವರೇ, ಆ ಎರಡು ಕುಟುಂಬಗಳನ್ನು ಆಶೀರ್ವದಿಸಿದಂತೆ ನಮ್ಮನ್ನು You given us a favor to learn about this both the couples. ದೇವರೇ, ಆ ಎರಡು ಕುಟುಂಬಗಳ ಮೂಲಕವಾಗಿ ಅನೇಕ ವಿಷಯಗಳನ್ನು ಕಲಿತುಕೊಳ್ಳುವಂತೆ ನಿನ್ನ ಕೃಪೆ ತೋರಿಸಿದ. Both the couple had a supernatural events in their life. ದೇವರೇ, ಆ ಒಂದು ಎರಡು ಕುಟುಂಬಗಳ ಒಂದು ಅಸಾಧಾರಣವಾಗಿರುವಂತಹ ಆಶೀರ್ವಾದಗಳನ್ನು ಹೊಂದಿಕೊಂಡಂತೆ Both the couple had supernatural things in their life. ಅಸಾಧಾರಣವಾದಂತ ಕಾರ್ಯಗಳನ್ನು ಅವರ ಜೀವನದಲ್ಲಿ ಹೊಂದಿಕೊಂಡಂತೆ And both the people had supernatural children in their life. ದೇವರೇ, ಆ ಎರಡು ಕುಟುಂಬಗಳು ಒಂದು ಅಸಾಧಾರಣವಾಗಿರುವಂತ ಮಕ್ಕಳನ್ನು ಹೊಂದಿಕೊಂಡಂತೆ Lord, both the couple, they were delayed but they received a double blessing. ದೇವರೇ, ಅವರು ತಡವಾದರೂ ಕೂಡ ಅವರು ಒಂದು ಎರಡರಷ್ಟು ಆಶೀರ್ವಾದಗಳನ್ನು ಹೊಂದಿಕೊಂಡಂತೆ Lord, we pray today. ದೇವರೇ, ನಾವು ಈಗ ಪ್ರಾರ್ಥನೆ ಮಾಡ್ಲಿಕ್ಕಿದ್ದೇವೆ. Whoever is sitting here, ದೇವರೇ, ಇಲ್ಲಿ ಕೂತಿರುವಂತವರು ಅನೇಕರಲ್ಲಿ whoever is saying that there is a delay in my life, ಯಾರ್ಯಾರು ಇಲ್ಲಿ ಕೂತ್ಕೊಂಡು ದೇವರೇ ನಮ್ಮ ಪ್ರಾರ್ಥನೆಗೆ ತಡವಾಗ್ತದೆ ಎಂಬುದಾಗಿ ಯಾರೆಲ್ಲ ಹೇಳ್ತಾ ಇದ್ದಾರೋ, Lord, delay in health, ಓ ದೇವರೇ, ಆರೋಗ್ಯದಲ್ಲಿ ಅನೇಕ ತಡವಾಗ್ತದೆ ಎಂಬುದಾಗಿ delay in work, ದೇವರೇ, ಅವರ ಕೆಲಸದಲ್ಲಿ ತಡವಾಗ್ತಾ ಇದ್ರೆ, delay in loans, ಅವರ ಒಂದು ಸಾಲದಲ್ಲಿ ತಡವಾಗ್ತಾ ಇದ್ರೆ, delay in family, ಅವರ ಕುಟುಂಬದಲ್ಲಿ ತಡವಾಗ್ತಾ ಇದ್ರೆ, delay in marriage, ಅವರ ಮದುವೆಗಳು ತಡವಾಗ್ತಾ ಇದ್ರೆ, delay in children, ಅವರ ಮಕ್ಕಳ ಹುಟ್ಟುವುದು ತಡವಾಗ್ತಾ ಇದ್ರೆ, delay in whatever may be. ಓ ದೇವರೇ, ಯಾವುದೇ ವಿಷಯದಲ್ಲಿ ಅವರಿಗೆ ತಡವಾಗ್ತಾ ಇದ್ರೆ, There is a delay. ಓ ಅಲ್ಲಿ ತಡವಾಗುವಂತದ್ದು Double blessing may ಎರಡರಷ್ಟು receive. ಆಶೀರ್ವಾದಗಳು ನಮಗೆ They may receive the double blessing. ನಾವು ಎರಡರಷ್ಟು ಆಶೀರ್ವಾದ ಹೊಂದಿಕೊಳ್ತೇವೆ. They receive a double ದೇವರೇ, blessing. ನಾವು ಎರಡರಷ್ಟು ಆಶೀರ್ವಾದಗಳನ್ನು ಹೊಂದಿಕೊಳ್ತೇವೆ.
Lord, we pray today. ದೇವರೇ, ನಾವು ಈಗ ಪ್ರಾರ್ಥನೆ ಮಾಡ್ಲಿಕ್ಕಿದ್ದೇವೆ. Whoever is praying today, ದೇವರೇ, ಈಗ ಯಾರೆಲ್ಲ ವಾಕ್ಯಗಳನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೋ, whoever is praying for the delays in their life, ಅವರ ಜೀವನದಲ್ಲಿ ತಡವಾಗುತ್ತರ ಕುರಿತಾಗಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ, we pray that you give them a double blessing. ದೇವರೇ, ನಾವು ಪ್ರಾರ್ಥನೆ ಮಾಡ್ತೇವೆ, ಯಾರಿಗೆಲ್ಲ ತಡವಾಗ್ತಾ ಇದೋ ಅವರು ಎರಡರಷ್ಟು ಆಶೀರ್ವಾದಗಳನ್ನು ಇವತ್ತು ಹೊಂದಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥನೆ Because ಮಾಡ್ತೇವೆ. you are a limitless God. ಯಾಕಂದ್ರೆ ನೀನು ಮಿತಿ ಇಲ್ಲದ ದೇವರ ಆಗಿದೀಯಾ. You are a boundless God. ಓ ದೇವರೇ, ನೀನು ಆಶ್ಚರ್ಯ ಮಾಡುವವನಾಗಿದೀಯಾ. You can do all things. ಯಾಕಂದ್ರೆ ನೀನು ಎಲ್ಲವನ್ನು ಮಾಡ್ಲಿಕ್ಕೆ ಸಾಧ್ಯವಾಗಿರುವ ದೇವರಾಗಿದೀಯಾ. Lord, we receive it. ದೇವರೇ, ನಾವು ಅದನ್ನು ಹೊಂದಿಕೊಳ್ಳುವವರು ಆಗಿದ್ದೇವೆ. We receive the divine lifestyle. ದೇವರೇ, ಆ ಒಂದು ದೈವಿಕವಾಗಿರುವಂತಹ ಜೀವನವನ್ನು We ಹೊಂದಿಕೊಳ್ಳುವರಾಗಿದ್ದೇವೆ. receive the divine calling. ದೇವರೇ, ನೀನು ದೈವಿಕವಾಗಿರುವಂತಹ ಆಲೋಚನೆಗಳನ್ನು ಕರೆದುಕೊಳ್ಳುವವರಾಗಿದ್ದೇವೆ. We receive the divine calling. ದೇವರೇ, ಒಂದು ದೈವಿಕವಾಗಿರುವಂತಹ ಕರೆಯನ್ನು ಹೊಂದಿಕೊಳ್ಳುವರಾಗಿದ್ದೇವೆ. We receive the divine plan. ದೇವರೇ, ಒಂದು ದೈವಿಕವಾಗಿರುವಂತಹ ಯೋಚನೆಗಳನ್ನು ನಾವು ಸ್ವೀಕಾರ We ಮಾಡಿಕೊಳ್ಳುತ್ತಿದ್ದೇವೆ. receive the divine prophecies. ಓ ದೇವರೇ, ದೈವಿಕವಾಗಿರುವಂತಹ ವಾಗ್ದಾನಗಳನ್ನು ಪ್ರವಾದನೆಗಳನ್ನು ಸ್ವೀಕಾರ We ಮಾಡುವವರಾಗಿದ್ದೇವೆ. will receive our divine response. ದೇವರೇ, ಒಂದು ದೈವಿಕವಾಗಿರುವಂತಹ ಪ್ರತಿಕ್ರಿಯೆಯನ್ನು ಕೊಡುವವರು ನಾವು ಆಗಿದ್ದೇವೆ. We will receive the divine encounters of angels. ಓ ದೈವಿಕವಾಗಿರುವಂತಹ ದೇವರೇ, ಒಂದು ದೇವತನ ಮೂಲಕವಾಗಿ ನಾವು ಮಾತುಗಳನ್ನು ಹೊಂದಿಕೊಳ್ಳುವವರಾಗಿದ್ದೇವೆ. We pray and submit everything to you. ದೇವರೇ, ನಾವು ನಿನ್ನೊಂದಿಗೆ ಪ್ರಾರ್ಥನೆ ಮಾಡಿ ನಾವು We shall ಒಪ್ಪಿಸಿಕೊಡುವವರಾಗಿದ್ದೇವೆ. receive everything in you. ದೇವರೇ, ನಾವು ಎಲ್ಲವನ್ನು ನಿನ್ನ ಸನ್ನಿಧಾನದಲ್ಲಿ ನಾವು ಒಪ್ಪಿಸಿಕೊಡುವವರಾಗಿದ್ದೇವೆ. Delay is never Lord, delay is always a double blessing. ಆ ತಡವಾಗುವಂತದ್ದು ಅದು ನಮಗೆ ಎರಡರಷ್ಟು ಆಶೀರ್ವಾದ ತರುವಂತದ್ದಾಗಿರ್ತದೆ ಎಂಬುದಾಗಿ. Lord, delay is a double blessing. ದೇವರೇ, ತಡವಾಗಿದ್ದು ನಮಗೆ ಎರಡರಷ್ಟು ಆಶೀರ್ವಾದ ಹೊಂದಿಕೊಳ್ಳುವರಾಗಿದ್ದೇವೆ. Whoever is sitting today, ದೇವರೇ, ಇಲ್ಲಿ ಯಾರೆಲ್ಲ ಕೂತಿದ್ದಾರೋ ಹಾಗೆ bless them, Lord. ದೇವರೇ, ಅವರನ್ನು ಆಶೀರ್ವದಿಸು. Whatever their disease is, ದೇವರೇ, ಅವರು ಏನೆಲ್ಲ ಪಡೆದುಕೊಂಡಿದ್ದಾರೋ, whatever the unhealthy, ಏನೆಲ್ಲ ಅವರಿಗೆ ಅನಾರೋಗ್ಯ ಇದೆಯೋ, whatever their problem, ಅವರು ಯಾವ ಸಮಸ್ಯೆಗಳಲ್ಲಿ ಇಲ್ಲಿ ಕೂತಿದ್ದಾರೋ, answer the prayers. ದೇವರೇ, ಪ್ರಾರ್ಥನೆಯಲ್ಲಿ ಅವರು ಬೇಡಿಕೊಳ್ತಾ ಇದ್ದಾರೋ, Answer the prayers. ಅವರ ಪ್ರಾರ್ಥನೆಗೆ ಉತ್ತರವನ್ನು Lord, ದಯಪಾಲಿಸು. you have said, ದೇವರೇ, ask and you shall be received. ದೇವರೇ, ಏನೆಲ್ಲ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕೇಳಿರಿ ನಿಮಗೆ ಕೊಡಲ್ಪಡುವುದು ಎಂಬುದಾಗಿ ಕೇಳಿರೋ ಪ್ರಕಾರವಾಗಿ, Lord, as your children are asking, ಹೋದ ವೇಳೆ ಯಾರಾದ್ರೂ ಮಕ್ಕಳನ್ನು ಕೇಳಿಕೊಳ್ತಾ ಇದ್ರೆ, Lord, they shall be received. ದೇವರೇ, ನಿನ್ನ ನಾಮದಲ್ಲಿ ಅವರು ಆ ಮಕ್ಕಳನ್ನು ಹೊಂದಿಕೊಳ್ಳಲಿ. Lord, as that both the couples received, ಯಾಕಂದ್ರೆ ಆ ಎರಡು ಕುಟುಂಬದವರು ಆ ಮಕ್ಕಳನ್ನು ಹೊಂದಿಕೊಂಡಂತೆ ಇಲ್ಲಿರುವಂತವರು ಕೂಡ ಆ ಮಕ್ಕಳನ್ನು ಹೊಂದಿಕೊಳ್ಳಲಿ. yes, Lord, we pray that it will happen. ಅವರು ಪ್ರಾರ್ಥನೆ ಮಾಡುವಾಗ ಅದು ಹೊಂದಿಕೊಳ್ಳಲಿ. We pray that it will happen. ನಾವು ಪ್ರಾರ್ಥಿಸುವಾಗ ಅದು ನಡೆಯುತ್ತದೆ. Lord, we shall hear the testimonies. ದೇವರೇ, ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ಒಂದು ಒಳ್ಳೆಯ ಸಾಕ್ಷಿಯಾಗಿ ನೀನು ನಿಲ್ಲಿಸುವನಾಗಿದೆಯಾ. Lord, we pray and submit everything to ದೇವರೇ, ನಾವು ಪ್ರಾರ್ಥಿಸಿ ಎಲ್ಲವನ್ನು ಒಪ್ಪಿಸಿಕೊಳ್ಳೋಣ. Lord, you are the Alpha and the Omega. ಯಾಕಂದ್ರೆ ನೀನು ಅಲ್ಪ ಒಮೆಗಾ, ಪ್ರಾರಂಭವ ಕೊನೆಯ ಆಗಿರುವಂತ ದೇವರು ನೀನಾಗಿದ್ದೀಯ. Lord, we submit everything. ದೇವರೇ, ನಾವೆಲ್ಲವನ್ನು ನಿನಗೆ ಒಪ್ಪಿಸಿಕೊಡ್ತೇವೆ. Let your divine favor, ನಿನ್ನ ಒಂದು ದೈವಿಕವಾಗಿರುವಂತಹ ಕೃಪೆಯು, divine blessing, ದೈವಿಕವಾಗಿರುವಂತಹ ಆಶೀರ್ವಾದವು, divine peace, ದೇವರೇ, ಒಂದು ದೈವಿಕವಾಗಿರುವಂತಹ ನಂಬಿಕೆಯು, divine peace, ದೇವರೇ, ಒಂದು ದೈವಿಕವಾಗಿರುವಂತಹ ಸಮಾಧಾನವು, let it be on everyone. ಇಲ್ಲಿರುವಂತಹ ಪ್ರತಿಯೊಬ್ಬೊಬ್ಬರ ಮೇಲೆ ಇಳಿದು ಬರಲಿ. We pray and submit everything to ದೇವರೇ, you. ನಾವು ಪ್ರಾರ್ಥಿಸಿ ಎಲ್ಲವನ್ನು ನಿನಗೆ ಒಪ್ಪಿಸಿಕೊಡ್ತೇವೆ. In Jesus' name we pray. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ. Amen. ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್. ಅಂತ್ಯ ಆಶೀರ್ವಾದ ಪಡೆದುಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಆಶೀರ್ವಾದವು, ಪವಿತ್ರಾತ್ಮನು ಕೊಡುವಂಥ ದೈವಿಕವಾಗಿರುವಂಥ ಜೀವನ ಶೈಲಿ, ಪವಿತ್ರಾತ್ಮನು ಕೊಡುವಂಥ ದೈವಿಕವಾಗಿರುವಂಥ ಕರೆ, ಪವಿತ್ರಾತ್ಮನು ಕೊಡುವಂಥ ದೈವಿಕವಾಗಿರುವಂಥ ನಂಬಿಕೆ, ಪವಿತ್ರಾತ್ಮನ ಕೊಡುವಂಥ ದೈವಿಕ ಪ್ರವಾದನೆಗಳು, ಪವಿತ್ರಾತ್ಮನ ಕೊಡುವಂಥ ದೈವಿಕ ಯೋಜನೆಗಳನ್ನು, ಪವಿತ್ರಾತ್ಮನ ಕೊಡುವಂಥ ದೈವಿಕ ಜವಾಬ್ದಾರಿಗಳನ್ನು ಹೊಂದಿಕೊಂಡು ನಿನ್ನನ್ನು ಘನಪಡಿಸಲಿಕ್ಕಾಗುವಂತೆ, ಈ ಲೋಕದಲ್ಲಿ ನಾವು ಆಶೀರ್ವಾದ ಹೊಂದಿದವರಾಗಿ ಜೀವಿಸಲಿಕ್ಕಾಗುವಂತೆ ನಿನ್ನ ಕೃಪೆಯು ಇಲ್ಲಿರುವಂಥ ಪ್ರತಿಯೊಬ್ಬೊಬ್ಬರ ಮೇಲೆ ಇಂದಿಗೂ ಎಂದೆಂದಿಗೂ ಸದಾ ಕಾಲವು ನೆಲೆಗೊಂಡಿರಲಿ. ಆಮೇನ್. ಆಮೇನ್.